ಸಂಗೀತ ಎಲ್ಲರ ಮನಸ್ಸನ್ನು ಆಕರ್ಷಿಸಿಬಿಡುತ್ತೆ. ಅದರಲ್ಲೂ ಸಂಗೀತಕ್ಕೆ ಆರಿಸಿಕೊಂಡಿರುವಂತಹ ಸಾಮಗ್ರಿ ಆಧ್ಯಾತ್ಮ ತತ್ವಗಳನ್ನೇನಾದರೂ ಒಳಗೊಂಡಿದ್ದರೆ ಅದು ನಮ್ಮನ್ನು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ. ವಚನಗಳಾಗಲಿ, ಸರ್ವಜ್ಞನ ವಚನಗಳಾಗಲಿ, ಬಸವಣ್ಣನವರ ವಚನಗಳಾಗಲಿ, ಅಲ್ಲಮ ಪ್ರಭುಗಳ ವಚನಗಳಾಗಲಿ, ಚನ್ನಬಸವೇಶ್ವರರ ವಚನಗಳಾಗಲಿ, ಅಕ್ಕ ಮಹಾದೇವಿಯವರ ವಚನಗಳಾಗಲಿ, ಎಷ್ಟು ಸುಂದರವಾದ ಆಧ್ಯಾತ್ಮಿಕ ತತ್ವಗಳನ್ನು ಒಳಗೊಂಡಿದೆ. ಸಿನಿಮಾ ಹಾಡುಗಳೆಲ್ಲ ಆಳ ಆಧ್ಯಾತ್ಮ ತತ್ವಗಳನ್ನು ಒಳಗೊಂಡಂತಹ ನಮ್ಮ ಕಣ್ತೆರೆಸುವ ಕವನಗಳು. ಮಂಕುತಿಮ್ಮನ ಕಗ್ಗ, ಡಿ ವಿ ಗುಂಡಪ್ಪನವರು ಭಗವದ್ಗೀತೆಯ ಸಾರವನ್ನೇ ಅದರಲ್ಲಿ ಇಟ್ಟುಬಿಟ್ಟಿದ್ದಾರೆ. ಅದನ್ನು ಆಧುನಿಕ ಭಗವದ್ಗೀತೆ ಅಂತ ಕರಿತೀವಿ. ಬ್ರಹ್ಮಾನಂದಜಿಯವರು, ಪುರುಷೋತ್ತಮಾನಂದಜಿಯವರು ಮಂಕುತಿಮ್ಮನ ಕಗ್ಗವನ್ನು ತಮ್ಮ ಉಪನ್ಯಾಸಗಳಲ್ಲಿ ಬಹಳವಾಗಿ ಬಳಸ್ತಿದ್ರು. ಬಹಳವಾಗಿ ಪುರುಷೋತ್ತಮಾನಂದಜಿಯವರಂತೂ ಮಂಕುತಿಮ್ಮನ ಕಗ್ಗಗಳನ್ನೇ ಸೀರಿಯಲ್ಲಾಗಿ ತಗೊಂಡು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಉತ್ತಮ ಕಂಠ ಅವ್ರದ್ದು. ಎಂಥ ಕಂಠ ಅದು! ಪುಣ್ಯ ಕೇಳ್ಕೊಂಡು ಬಂದಿದ್ದಾರೆ ಅವರು. ಸಂಸ್ಕಾರಗಳು, ಸಾಧನೆ ಎರಡೂ ಒಟ್ಟುಗೂಡಿದೆ. ನನಗೆ ಸಂಗೀತದ ಪ್ರಜ್ಞೆನೇ ಇಲ್ಲ. ಆ ಸಂಗೀತದ ಪ್ರಜ್ಞೆ ಎಲ್ಲ ನನ್ನ ಹೆಂಡತಿಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ನನಗೆ ಯಾವ ಸ್ವರ ಏನು ಅದರ ಕಲ್ಪನೆಯೇ ಇಲ್ಲ. ಸೊ ಅಷ್ಟು ಸುಂದರವಾದಂಥ ಒಂದು ಸಂಗೀತ ಉಪನ್ಯಾಸದ ಕೊನೆಯಲ್ಲಿ ಅವರು ನಿಮಗೊಂದು ಸಂದೇಶವನ್ನು ಕೊಟ್ಟರು. ಆ ಸಂದೇಶ ಏನೆಂದರೆ, ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ತಾನು ಇಲ್ಲದಂತಿರಬೇಕು. ಎಷ್ಟು ಸುಂದರವಾಗಿದೆ ನೋಡಿ. ನಾವು ಏನು ಮಾಡಿದ್ರೂ ಅದರಿಂದ ಏನೋ ಒಂದು ಫಲಿತಾಂಶವನ್ನು, ಒಂದು ಕೊಡುಗೆಯನ್ನು, ಅಥವಾ ಅದರಿಂದ ಏನೋ ನನಗೆ ಸಿಕ್ಕುತ್ತೆ ಅನ್ನೋ ಉದ್ದೇಶದಿಂದ ನಾನು ಮಾಡ್ತೇನೆ. ಏನೂ ಸಿಗಲ್ಲ ಅನ್ನೋದಾದರೆ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದಾದರೆ ನಾನು ಖಂಡಿತ ಮಾಡಲ್ಲ. ಬಿಕಾಸ್ ಐ ಲುಕ್ ಫಾರ್ ರಿಟರ್ನ್. ಆ ಮಾಡುವ ಒಂದು ಮಾಟದಲ್ಲಿ ನಾನು ಇರ್ತೇನೆ. ಯಾಕೆಂದರೆ ನಾನು ಯಾಕಿರ್ತೇನೆ ಅಂದರೆ, ನನ್ನ ಉದ್ದೇಶ, ಅದರ ಫಲಿತಾಂಶ ನನಗೆ ಬಹಳ ಮುಖ್ಯ. ನಾನು ಉಪನ್ಯಾಸ ನೀಡಿದ ಮೇಲೆ ಜನ ಬಂದು ನನ್ನನ್ನು ಏನು ಮಾಡಬೇಕು? ಮೆಚ್ಕೋಬೇಕು, ಪ್ರಶಂಸಿಸಬೇಕು, ಹೊಗಳಬೇಕು, ನನಗೆ ಹಾರ ತುರಾಯಿಗಳನ್ನು ಹಾಕಬೇಕು. ಯಾವಾಗ ಆ ರೀತಿ ಎಂಡ್ ರಿಸಲ್ಟ್ನ ನೋಡ್ತಾ ನಾನು ಉಪನ್ಯಾಸ ಮಾಡ್ತೀನೋ, ಆಗ ಆ ಉಪನ್ಯಾಸದಲ್ಲಿ ನಾನು ಅನ್ನೋ ಅಹಂ ಭದ್ರವಾಗಿ ಉಳಿದುಬಿಡುತ್ತೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹೌದಾ ಅಲ್ವಾ? ಹಾಗಾದರೆ ಆ ಅಹಂ ಅನ್ನೋದು ಹೇಗೆ ಅಂದರೆ, ನಮ್ಮನ್ನು 4ನೆಯ ದೀಕ್ಷೆಯ ತನಕ ಹಿಂಬಾಲಿಸುತ್ತಂತೆ. ಇದು ದೀಕ್ಷಾ ಮಾರ್ಗದಲ್ಲಿ ಮೊದಲನೆಯ ದೀಕ್ಷೆ, 2ನೆಯ ದೀಕ್ಷೆ, 3ನೆಯ ದೀಕ್ಷೆ, 4ನೆಯ ದೀಕ್ಷೆ, 5ನೆಯ ದೀಕ್ಷೆ. 5ನೆಯ ದೀಕ್ಷೆ ಜೀವನ್ಮುಕ್ತ ದೀಕ್ಷೆ. ಅಲ್ಲಿಗೆ ನಾವು ಜೀವನ್ಮುಕ್ತರಾಗ್ಬಿಡ್ತೀವಿ. ಜನನ ಮರಣಗಳ ಸಂಕೋಲೆಯಿಂದ ಹೊರಗೆ ಬಂದುಬಿಡ್ತೀವಿ. ಈ ದೀಕ್ಷಾ ಮಾರ್ಗದಲ್ಲಿ 4ನೇ ದೀಕ್ಷೆ ತನಕನೂ ಅದು ನಮ್ಮ ಹಿಂದೆ ಬರುತ್ತೆ. ದಶಬಂಧಗಳು ಅಂತ ಹೇಳ್ತಾರೆ. ನಮ್ಮನ್ನು ಈ ಜಗತ್ತಿಗೆ ಕಟ್ಟಿ ಹಾಕಿರುವಂತಹ 10 ಬಂಧಗಳಿವೆ. ಅವು ನಮ್ಮನ್ನು ಈ ಲೌಕಿಕಕ್ಕೆ ಕಟ್ಟಾಕತ್ವೆ. ಆ ದಶಬಂಧಗಳಲ್ಲಿ ಒಂದು ಮಾನೋ ಅಂತ. ಮಾನೋ ಅಂದರೆ ಅಹಂ ಅಂತ. ಅದು ಹೋದ್ಯಾ ಪಿಶಾಚಿ ಅಂದರೆ ಬಂದೇಗವಾಕ್ಷಿಲಿ ಒಂದು ರೂಪದಲ್ಲಿ ಹೋಗುತ್ತೆ, ಮತ್ತೊಂದು ರೂಪದಲ್ಲಿ
ನಮ್ಮಲ್ಲಿ ಬಂದು ನೆಲೆಸುತ್ತೆ. ನಮಗೆ ಗೊತ್ತಿರಲ್ಲ. ದ ವರ್ಸ್ಟ್ ಥಿಂಗ್ ಈಸ್, ನಮಗೇ ತಿಳಿದಿರೋದಿಲ್ಲ, ಅದರ ರೂಪ ಬದಲಾಯಿಸಿರುತ್ತೆ, ಆದರೆ ಅದು ನಮ್ಮಲ್ಲಿ ಇನ್ನೂ ಉಳಿದಿರುತ್ತೆ, ಕಂಟಿನ್ಯೂ ಆಗುತ್ತೆ. 4ನೇ ದೀಕ್ಷೆ ತನಕ ಅದು ನಮ್ಮ ಹಿಂದೆ ಬೆಂಬಿಡದೆ ಬರುತ್ತೆ ಅಂದರೆ ಎಷ್ಟು ಕಷ್ಟ ನೋಡಿ ಆ ಅಹಮ್ಮಿಂದ ನಾವು ನಮ್ಮನ್ನು ಬಿಡಿಸ್ಕೊಳ್ಳಿಕ್ಕೆ. ಈಗ ಅಹಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೃಷ್ಟಾಂತ ಕಥೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅವ್ರು ಎಲ್ಲಿ ನಿಲ್ಲಿಸಿದ್ರೋ ಅಲ್ಲಿಂದ ಮುಂದುವರಿಸ್ತಾನೆ ನಾನು. ಕಥೆಗಳು ಬಹಳ ಜನರಿಗೆ ಬಹಳ ಇಷ್ಟವಾದಂತಹ ಒಂದು ಬೋಧನಾ ರೂಪಗಳು. ಸಾಧಕರಿಗೆ, ಸಾಮಾನ್ಯ ಜನರಿಗೆ ತಲುಪಿಸಲು ಕಥೆಗಳು ಉತ್ತಮ ಮಾಧ್ಯಮಗಳು. ನಾವು ಸಣ್ಣವರಾಗಿದ್ದಾಗಿಂದಲೂ ನಮಗೆ ಕಥೆಗಳು ಅಂದರೆ ಒಂದು ಹಂತದಲ್ಲಿ ಬಹಳ ಇಷ್ಟ, ಹೌದಾ ಅಲ್ವಾ? ಅಜ್ಜಿ ಏನು ಮಾಡ್ತಿದ್ಲು? ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ರಜಕ್ಕೆ ಹೋದಾಗ ಬನ್ರೋ ಇಲ್ಲಿ ಅಂತ ಸಂಜೆ ಕತೆ ಹೇಳ್ತಿದ್ರು. ನಾವು ಆ ಟೈಮ್ಗೆ ಕಾಯ್ತಿರ್ತಿದ್ವಿ. ಹಾಗಾಗಿ ಕತೆಗಳನ್ನು ರಾಮಕೃಷ್ಣ ಪರಮಹಂಸರು, ಯೇಸು ಕ್ರಿಸ್ತರು, ರಜನೀಶರು, ಸಿದ್ದೇಶ್ವರ ಸ್ವಾಮಿಗಳು, ಯೇಸು ಕ್ರಿಸ್ತ ಬಹಳವಾಗಿ ಬಳಸಿದ್ರು ಜನರಿಗೆ ಬೋಧನೆಗಳನ್ನು ನೀಡಲಿಕ್ಕೆ. ಒಂದು ಉತ್ತಮವಾದಂಥ ಮಾರ್ಗ ಅನಿಸುತ್ತೆ ಕಥೆಗಳು. ಈಗ ನಾ ಹೇಳಿದ ಹಾಗೆ ಅಹಂಗೆ ಸಂಬಂಧಪಟ್ಟ ಹಾಗೆ ಒಂದು ಕಣ್ತೆರೆಯುವ ಕತೆ. ಬುದ್ಧರಿಗೆ, ಗೌತಮ ಬುದ್ಧರಿಗೆ ಸುಭೂತಿ ಅನ್ನುವಂಥ ಒಬ್ಬ ಶಿಷ್ಯನಿದ್ದ. ಒಮ್ಮೆ ಸುಭೂತಿ ಧ್ಯಾನ ಮಾಡ್ತಾ ಕುಳಿತಿದ್ದ. ಆತನ ಆಧ್ಯಾತ್ಮಿಕ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಉನ್ನತವಾಗಿತ್ತು ಅಂದರೆ, ಆ ಬುದ್ಧ ದೇವನ ಸಂಪರ್ಕದಲ್ಲಿ ಆತ ಹೆಚ್ಚು ಕಡಿಮೆ ನಿರ್ವಾಣ ಲೋಕವನ್ನು ಪ್ರವೇಶ ಮಾಡೋ ಹಂತಕ್ಕೆ ಬಂದುಬಿಟ್ಟಿದ್ದ. ಬುದ್ಧ ಮಹಾಪುರುಷ. ಎಷ್ಟೋ ಮಿಲೇನಿಯಾಗಳಲ್ಲಿ ಒಬ್ಬ ಬುದ್ಧ ಹುಟ್ಟುತ್ತಾನೆ. ಮಿಲೇನಿಯಾ ಅಂತಂದರೆ ಎಷ್ಟೋ ಸಹಸ್ರಮಾನಗಳಿಗೆ ಒಬ್ಬ ಬುದ್ಧ. ಅಂಥ ಬುದ್ಧರ ನೆರಳಿನಲ್ಲಿ, ಸಂಪರ್ಕದಲ್ಲಿ, ಸಂಬಂಧದಲ್ಲಿ ಬೆಳೆದಂಥ ಸುಭೂತಿಯ ಅಧ್ಯಾತ್ಮ ಪ್ರಜ್ಞೆ ಉನ್ನತ ಮಟ್ಟವನ್ನು ತಲುಪಿಬಿಟ್ಟಿತ್ತು. ಆ ಒಂದು ದಿವಸ ಆತ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ. ಪ್ರಜ್ಞೆ ಧ್ಯಾನದ ಆಳಕ್ಕೆ ಇಳಿದಿದೆ. ಇದ್ದಕ್ಕಿದ್ದ ಹಾಗೆ ಸುಭೂತಿಗೆ ಶೂನ್ಯದ ಮಹತ್ವ, ಶೂನ್ಯ ಎಷ್ಟು ಶ್ರೀಮಂತವಾದದ್ದು ಅಂತ ಅರ್ಥ ಆಗೋಯ್ತು. ಅವನ ಆಳ ಅರಿವಿಗೆ ಶೂನ್ಯ ಪ್ರಜ್ಞೆ ಬಹಳ ಮಹತ್ವವಾಗಿ ಗೋಚರಿಸಿಬಿಡ್ತು, ಅನುಭವಕ್ಕೆ ಸಿಕ್ಕಿಬಿಡ್ತು. ನಾನು ಆಗಲೇ ಶೂನ್ಯದ ಬಗ್ಗೆ ಮಾತನಾಡ್ತಿದ್ದೆ. ಜಗತ್ತು ಬಂದದ್ದೇ ಎಲ್ಲಿಂದ? ಶೂನ್ಯದಿಂದ. ಹಿಂತಿರುಗೋದು ಜಗತ್ತು ಎಲ್ಲಿಗೆ? ಶೂನ್ಯಕ್ಕೆ. ಯಾವ ಶೂನ್ಯದಿಂದ ಹೊರ ಬಂತೋ ಅದೇ ಶೂನ್ಯಕ್ಕೆ ಹೋಗಿ ತಲುಪುತ್ತೆ. ಆದರೆ ಆ ಶೂನ್ಯವನ್ನು ಬಿಟ್ಟು ಗದ್ದಲಕ್ಕೆ ಹೊರಗೆ ಬಂದುಬಿಟ್ಟುವಲ್ಲ ನಾವು. ಗದ್ದಲದಲ್ಲಿ ನಮಗೆ ಆ ಶೂನ್ಯ ಪ್ರಜ್ಞೆ ಇಲ್ಲವೇ ಇಲ್ಲ. ನಮ್ಮ ಪ್ರಜ್ಞೆ ತುಂಬ ನಮ್ಮ ಅನುಭವಗಳು, ನೆನಪುಗಳು, ಸ್ಮರಣೆಗಳು, ಆಲೋಚನೆಗಳು, ಭಾವನೆಗಳು, ರಾಗದ್ವೇಷಗಳು ತುಂಬ ಹೋಗಿದೆ. ಅದಕ್ಕೆ ನಾವು ಧ್ಯಾನ ಮಾಡೋದು. ನಮ್ಮ ಪ್ರಜ್ಞೆ ಏನಾಗಬೇಕು? ಖಾಲಿಯಾಗಬೇಕು. ಖಾಲಿಯಾಗುವಂತಹ ಒಂದು ಕಾರ್ಯವನ್ನು ನಾವು ಧ್ಯಾನದ ಮೂಲಕ ಮಾಡ್ತೀವಿ. ಸುಭೂತಿ ಹಾಗೆ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ. ಆತನ ಪ್ರಜ್ಞೆ ಆಳವಾಗಿದೆ. ಆಳವಾದ ಪ್ರಜ್ಞೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಶೂನ್ಯದ ಅನುಭವವಾಗೋಯಿತು. ಆ ದೈವಿ ಶೂನ್ಯದ ಅನುಭವವನ್ನು ಹೊಂದಿದಂಥ ಸುಭೂತಿ ಮರದ ಕೆಳಗಡೆ ಕುಳಿತಿದ್ದ, ಆನಂದದಿಂದ ಇದ್ದಾನೆ. ಕೊನೆಗುಳಿಯೋದ ಆನಂದವೇ. ಸಚ್ಚಿದಾನಂದ ಸ್ವರೂಪ ಭಗವಂತ.
ಸತ್ ಚಿತ್ ಆನಂದ. ಆ ಆನಂದವನ್ನು ಅವನು ಅನುಭವಿಸ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಆ ಆನಂದದ ಸ್ಥಿತಿಯಲ್ಲಿ ದೇವತೆಗಳು ಬಂದು ಅವನ ಮೇಲೆ ಪುಷ್ಪಗಳನ್ನು ವರ್ಷಿಸುತ್ತಾರೆ. ಪುಷ್ಪಗಳು ವರ್ಷಿಸಲ್ಪಡುತ್ತೆ. ದೇವತೆಗಳು ಅವನ ಮುಂದೆ ಪ್ರತ್ಯಕ್ಷವಾಗಿ ಹೇಳ್ತಾರೆ, ಅಯ್ಯ, ನಿನ್ನ ಶೂನ್ಯದ ಕುರಿತಾದ ಬೋಧನೆಗಳನ್ನು ಕೇಳಿ ನಾವು ಮಂತ್ರಮುಗ್ಧರಾಗಿ ಬಿಟ್ಟಿದ್ದೇವೆ. ದೇವತೆಗಳು ಮಾನವರಿಗಿಂತ ಎತ್ತರದ ಹಂತದಲ್ಲಿರೋರು, ಅಧ್ಯಾತ್ಮದ ಮಾರ್ಗದಲ್ಲಿ ಬಹಳ ಮೇಲಿರುವಂಥವರು ದೇವತೆಗಳು. ಅವರಿಗೆ ಸಿದ್ಧಿಗಳೆಲ್ಲ ಸಿಕ್ಕಿರುತ್ತೆ. ಜಲದೇವತೆ, ವರುಣ ದೇವತೆ, ಅಗ್ನಿ ದೇವತೆ, ವಾಯು ದೇವತೆ, ನಾವು ಎಷ್ಟು ದೇವತೆಗಳನ್ನು ಹೇಳ್ತೇವೆ. ಈ ದೇವತೆಗಳೆಲ್ಲ ನಮಗಿಂತ ಎತ್ತರದ ಜೀವಿಗಳು. ಅವರು ಪ್ರತ್ಯಕ್ಷವಾಗಿ ಪುಷ್ಪಗಳನ್ನು ವರ್ಷಿಸಿ, ಅಯ್ಯ, ನಿನ್ನ ಶೂನ್ಯದ ಕುರಿತಾದ ಬೋಧನೆಗಳನ್ನು ಕೇಳುತ್ತಾ ನಾವು ಮಂತ್ರಮುಗ್ಧರಾಗಿ ಬಿಟ್ವಿ ಅಂತ ಅಂತಾರೆ. ಸುಬೂತಿಗೆ ಆಶ್ಚರ್ಯವಾಗೋಯ್ತು. ಸುಬೂತಿ ಹೇಳಿದ, ದೇವತೆಗಳೇ, ನಾನು ಶೂನ್ಯದ ಬಗ್ಗೆ ಒಂದೇ ಒಂದು ಪದವನ್ನು, ಒಂದೇ ಒಂದು ಶಬ್ದವನ್ನು ಉಸುರಲೇ ಇಲ್ಲ. ಉಸುರಲಿಲ್ಲ ಅಂದರೆ ಅರ್ಥ ಏನು? ಹೇಳಲೇ ಇಲ್ಲ. ನಾನು ಶೂನ್ಯದ ಬಗ್ಗೆ ಒಂದೇ ಒಂದು ಪದವನ್ನಾಗಲಿ, ಒಂದೇ ಒಂದು ಶಬ್ದವನ್ನಾಗಲಿ ಉಸುರಲಿಲ್ಲ. ನೀವು ನೋಡಿದ್ರೆ ನನ್ನ ಶೂನ್ಯದ ಬೋಧನೆಗಳನ್ನು ಕೇಳಿ ಮಂತ್ರಮುಗ್ಧರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ ಅಂತ ಆಶ್ಚರ್ಯದಿಂದ ಕೇಳಿದ. ಆಗ ದೇವತೆಗಳು, ಹೌದಪ್ಪ, ನೀನು ಶೂನ್ಯದ ಬಗ್ಗೆ ಮಾತನಾಡಲಿಲ್ಲ, ನಾವು ಶೂನ್ಯದ ಬಗ್ಗೆ ಏನು ಕೇಳಲೂ ಇಲ್ಲ. ಅದೇ ಸತ್ಯವಾಗಿಯೂ ಶೂನ್ಯತೆ. ಮತ್ತೆ ಪುಷ್ಪಗಳ ಸುರಿಮಳೆ ಆಯಿತು ಅವನ ಮೇಲೆ. ಯಾಕೆ ಹಾಗಾಯಿತು? ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನನಗೇನಾದರೂ ಶೂನ್ಯದಿಂದ ಮಾತುಗಳು ಮೇಲೆದ್ದಿದ್ದರೆ, ಅಂದರೆ ಆ ಸುಭೂತಿಗೆ ಶೂನ್ಯದ ಅನುಭವ ಆದಾಗ ಅವನ ಅಂತರಂಗದಿಂದ ಮಾತುಗಳು ಎದ್ದಿದ್ದರೆ ಅದು ಶೂನ್ಯವಾಗುತ್ತಿತ್ತೇ? ಅದು ಶೂನ್ಯವೇ ಆಗ್ತಿರಲಿಲ್ಲ. ಮಾತುಗಳು ಎದ್ದುವು ಅಂದರೆ ಆಲೋಚನೆಗಳೆದ್ದುವು, ಆಲೋಚನೆಗಳೆದ್ದುವು ಅಂದರೆ ಭಾವನೆಗಳೆದ್ದುವು, ಭಾವನೆಗಳೆದ್ದುವು ಅಂದರೆ ರಾಗದ್ವೇಷಗಳು ಎದ್ದುವು. ಅಲ್ಲಿ ಶೂನ್ಯ ಎಲ್ಲಿದೆ? ಶೂನ್ಯನೇ ಇರೋದಿಲ್ಲ. ಅದಕ್ಕೆ ದೇವತೆಗಳು ಹೇಳ್ತಾರೆ, ಅಪ್ಪ, ನೀನು ಅನುಭವಿಸಿದ ಶೂನ್ಯತೆ ಇಲ್ಲಿ ಇದೆಯಲ್ಲ, ಅದೇ ನಿಜ ಶೂನ್ಯತೆ. ನೀನೇನಾದರೂ ಮಾತನಾಡಿದ್ದಿದ್ರೆ ಅದು ಶೂನ್ಯತೆಯೇ ಆಗಿರ್ತಿರಲಿಲ್ಲ. ಯಾವಾಗ ನಿನ್ನ ಮಾತು, ಭಾವ, ಆಲೋಚನೆ, ರಾಗ, ದ್ವೇಷ ಎಲ್ಲ ಪರಿಪೂರ್ಣವಾಗಿ ವಿಸರ್ಜಿಸಲ್ಪಟ್ಟವೋ ಆಗ ಅದು ಶೂನ್ಯತೆ ಆಯಿತು. ಹಾಗಾಗೋ ತನಕ ಜ್ಞಾನೋದಯವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಧ್ಯಾನ ಯಾವಾಗ ಜರುಗುತ್ತೆ ಹೇಳಿ? ಧ್ಯಾನಿಯು ಇಲ್ಲದಂತಾದಾಗ ಧ್ಯಾನ ಜರುಗುತ್ತದೆ. ಧ್ಯಾನಿ ಇದ್ದರೆ ಅದು ಧ್ಯಾನಕ್ಕೆ ಅಡಚಣೆ. ಧ್ಯಾನ ಮಾಡ್ತಾ 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 ಧ್ಯಾನ ಮಾಡ್ತಿರೋವನು ಪರಿಪೂರ್ಣವಾಗಿ ಏನಾಗಬೇಕು? ಮರೆಯಾಗಿ ಹೋಗಬೇಕು. ನಾನು ಇದ್ದೇನೆ, ನಾನು ಧ್ಯಾನ ಮಾಡ್ತಿದ್ದೇನೆ ಅನ್ನೋ ಭಾವ ಉಳಿದ್ರೆ ಅಲ್ಲಿ ಧ್ಯಾನ ಜರುಗಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಸಂಗೀತ ಬರಬೇಕು ಅಂದರೆ ಆ ಸಂಗೀತಗಾರ ತನ್ನನ್ನು ತಾನು ಪರಿಪೂರ್ಣವಾಗಿ ಏನಾಗಬೇಕು? ಮರ್ತು ಹೋಗಬೇಕು. ಸಂಗೀತ ಮಾತ್ರ ಉಳಿಬೇಕು ಅಲ್ಲಿ. ಒಬ್ಬ ವ್ಯಕ್ತಿ ಒಂದು ಆಟ ಆಡ್ತಾ ಇದ್ದಾನೆ ಅಂದರೆ ಅವನ ಆಟದಲ್ಲಿ ಎಷ್ಟು ತಲ್ಲೀನನಾಗಿರಬೇಕು ಅಂದರೆ ಜಗತ್ತೆಲ್ಲ ಮರ್ತೋಗಿರ್ಬೇಕು ಅವನು. ಅದು ಧ್ಯಾನ ಅವನಿಗೆ.
ಆಟಗಾರನಿಗೆ ಆಟ ಧ್ಯಾನ, ಸಂಗೀತಗಾರನಿಗೆ ಸಂಗೀತ ಧ್ಯಾನ, ಪ್ರವಚನ ಮಾಡ್ತಿರೋಂತಹ ವ್ಯಕ್ತಿಗೆ ಆ ಪ್ರವಚನವೇ ಧ್ಯಾನ. ಪರಿಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡಿರಬೇಕು. ಯಾವಾಗ ನಾನು ನನ್ನನ್ನು ನನ್ನ ಕರ್ತವ್ಯ ಭಾವದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಳ್ತೇನೋ ಆಗ ನಾನು ಅಲ್ಲಿ ಇರುವುದಿಲ್ಲ. ನಾನು ಅನ್ನೋದು ನಿರ್ಗಮಿಸಿದಾಗ ಧ್ಯಾನ ಅನ್ನೋದು ಸಂಭವಿಸುತ್ತದೆ. ಧ್ಯಾನಿ ಇರೋ ತನಕ ಧ್ಯಾನ ಜರುಗೋದಿಲ್ಲ. ಅದಕ್ಕೆ ಶೂನ್ಯದ ಅನುಭವ ಅವನಿಗಾಗಿದೆ ಅಂತಂದರೆ ಅರ್ಥ ಏನು ಅಂದರೆ ಅವನು ಅಲ್ಲಿ ಇಲ್ಲದೇ ಇದ್ದಾಗ ಶೂನ್ಯ ಅವನನ್ನು ಆವರಿಸಿದೆ. ಎಷ್ಟು ಎತ್ತರದ ತತ್ವ ಗೊತ್ತಾ ಅದು. ಸಂಗೀತ ಹೊರಬರಬೇಕೆಂದರೆ ಕೊಳಲು ಏನಾಗಿರಬೇಕು? ಕೊಳಲಿನ ಒಳಗಡೆ ಏನಿರಬೇಕು? ಟೊಳ್ಳಿರಬೇಕು, ಖಾಲಿ ಇರಬೇಕು. ನಾನು ಇದ್ದರೆ ಆ ಕೊಳಲಿನಿಂದ ಬರೋದಿಲ್ಲ ಸ್ವರ, ಅಪಸ್ವರ ಬರುತ್ತೆ ಅಷ್ಟೆ. ಕೊಳಲು ಟೊಳ್ಳುತನ ಹೊಂದಿದ್ರೆ ಮಾತ್ರ ಅದರಿಂದ ಸಂಗೀತ ಬರುತ್ತೆ. ಒಂದು ಡೋಲು ನೀವು ಹೊಡೆದ್ರೆ ಶಬ್ದ ಯಾಕೆ ಬರುತ್ತೆ ಅಂದರೆ ಒಳಗಡೆ ಏನಿರುತ್ತೆ? ಖಾಲಿ ಇರುತ್ತೆ. ಅದಕ್ಕೆ ಸುಮಧುರವಾದಂತಹ ಸಂಗೀತ ಬರುತ್ತೆ. ಹೌದಾ ಅಲ್ವಾ? ಎಲ್ಲಿಯವರೆಗೆ ನಾವು ಖಾಲಿ ಆಗೋದಿಲ್ವೋ, ಅಂದರೆ ನನ್ನಲ್ಲಿರೋ ಅಹಂ ಖಾಲಿ ಆಗೋದಿಲ್ವೋ ಅಲ್ಲಿಯವರೆಗೂ ನನಗೆ ಆ ಉನ್ನತ ಪ್ರಜ್ಞೆ ಆವರಿಸುವುದಿಲ್ಲ. ಅದಕ್ಕೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ. ಕುವೆಂಪು ಮಹಾನ್ ಅಧ್ಯಾತ್ಮಜೀವಿ. ತಮ್ಮ ಜೀವನದ ಕೊನೆಯ ಹಂತದಲ್ಲಿ, ಕೊನೆಯ ಒಂದು ದಶಕ ಅವರು ಅಧ್ಯಾತ್ಮಕ್ಕೆ ಇಳಿದು ಬಿಡ್ತಾರೆ. ಅವರು ಶ್ರೇಷ್ಠ ಕವಿ, ಸಾಹಿತ್ಯ ಬಿಟ್ಟು ಅಧ್ಯಾತ್ಮಕ್ಕೆ ಇಳಿದು ಬಿಡ್ತಾರೆ. ಎಂತಹ ಅಧ್ಯಾತ್ಮವನ್ನು ಬರೀತಾರೆ ಗೊತ್ತಾ? ಆಗ ಅವರೊಂದು ಕಡೆ ಹೇಳ್ತಾರೆ, ಹೇ ಭಗವಂತ, ನಾನು ಅಳಿಯುವ ಪಥವೇ ನೀನಿಳಿಯುವ ಪಥ ಅಂತಾರೋ. ನಾನು ಅಳಿಯುವ ಪಥವೇ ನೀನು ಇಳಿಯುವ ಪಥ. ನಾನು ಅಳಿಲಿಲ್ಲ ಅಂದರೆ ನೀನು ಇಳಿಯೋದಿಲ್ಲ. ಎಷ್ಟು ಎತ್ತರದ ವಾಕ್ಯ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸುಭೂತಿ ಪೂರ್ಣ ಖಾಲಿಯಾಗಿದ್ದ, ಅವನಿಗೆ ಶೂನ್ಯ ಆವರಿಸಿದೆ ಅಂತ ಕೂಡ ಅವನಿಗೆ ಗೊತ್ತಿಲ್ಲ. ಅವನಿಗೆ ಸುಮ್ಮನೆ ಆನಂದದಿಂದ ಕುಳಿತುಬಿಟ್ಟ. ದೇವತೆಗಳು ಬಂದು ಅವನ ಮೇಲೆ ಪುಷ್ಪವನ್ನು ವರ್ಷಿಸಿದಾಗ ಅವನು ಖಾಲಿಯಾಗಿದ್ದ. ಒಮ್ಮೆ ಶ್ರೀಕೃಷ್ಣನ ಒಂದು ಕಥಾಭಾಗ ಇದು, ಆತನ ಜೀವನದಲ್ಲಿ ನಡೆದಂತಹ ಪ್ರಸಂಗ. ರಾಧೆ ಶ್ರೀಕೃಷ್ಣನ ಪರಮ ಭಕ್ತೆ, ಶ್ರೀಕೃಷ್ಣನ ಸ್ನೇಹಿತೆ, ಒಡನಾಡಿ. ಎಂಥ ದುರ್ದೈವ ಅಂದರೆ, ಕೃಷ್ಣ ಗೋಕುಲದಲ್ಲಿರೋ ತನಕ ರಾಧೆ ಜೊತೆ ಇದ್ದ. ಗೋಕುಲವನ್ನು ಬಿಟ್ಟು ಮಥುರಾ ನಗರಕ್ಕೆ ಬರ್ತಾನೆ ಕಂಸ ವಧೆಗೋಸ್ಕರ. ಅಲ್ಲಿಗೆ ರಾಧೆ ಕೃಷ್ಣರ ಸಂಬಂಧ ಮುಗಿದು ಹೋಗುತ್ತೆ ಸ್ಥೂಲ ಲೋಕದಲ್ಲಿ. ಮತ್ತೆ ಕೃಷ್ಣ ಗೋಕುಲಕ್ಕೆ ಹೋಗಲಿಲ್ಲ. ಆದರೆ ರಾಧೆಯ ಪ್ರೇಮ ಅಮರವಾದ ಪ್ರೇಮ. ಅಂತಹ ರಾಧೆ ಒಮ್ಮೆ ಕೃಷ್ಣನನ್ನು ಕೇಳ್ತಾಳೆ, ಕೃಷ್ಣ, ನನಗೆ ನಿನ್ನ ಕೊಳಲನ್ನು ಕಂಡ್ರೆ ತುಂಬ ಮತ್ಸರವಾಗುತ್ತೆ. ಯಾಕೆ ಅಂತ ಕೇಳ್ತಾನೆ ಕೃಷ್ಣ. ಸದಾ ಕೊಳಲನ್ನು ನಿನ್ನ ಬಳಿ ಇಟ್ಕೊಂಡಿರ್ತೀಯ ನೀನು, ಕೊಳಲು ನಿನ್ನ ತುಟಿಗಳ ಮೇಲೆ ಇರುತ್ತೆ, ನೀನು ಸ್ವರಗಳನ್ನು ನುಡಿಸೋವಾಗ. ಎಂತಹ ಪುಣ್ಯ ಮಾಡಿದೆ ಆ ಕೊಳಲು. ನನಗೆ ನಿನ್ನ ಕೊಳಲಿನಂತಾಗಬೇಕು. ಆಗ ಕೃಷ್ಣ ನಕ್ಕು ಹೇಳ್ತಾನೆ, ರಾಧೆ, ನನ್ನ ಕೊಳಲಿನಂತಾಗುವುದು
ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂದರೆ ಕೊಳಲಾಗಬೇಕು ಅಂದರೆ ಅದು ತನ್ನ ತನವನ್ನೇ ಕಳ್ಕೋಬೇಕು, ಅದು ಪೂರ್ಣ ಖಾಲಿ ಆಗಬೇಕು. ಯಾವಾಗ ಪೂರ್ಣ ಖಾಲಿ ಆಗುತ್ತೋ, ತನ್ನ ತನವನ್ನೇ ಕಳ್ಕೊಳ್ಳುತ್ತೋ, ಆಗ ಅದು ನಾನು ಆಡಿಸಿದಂತೆಲ್ಲ ಆಡುತ್ತೆ, ನಾನು ನುಡಿಸಿದಂತೆಲ್ಲ ನುಡಿಯುತ್ತೆ. ಈಗ ತನ್ನದು ಅನ್ನೋದು ಏನೂ ಇಲ್ಲ ಕೊಳಲಿಗೆ. ನುಡಿಸಿದವನು ಹೇಗೆ ನುಡಿಸ್ತಾನೋ ಹಾಗದು ನುಡಿಯುತ್ತೆ. ನೀನು ಹಾಗಾಗ್ತೀಯಾ? ಕ್ಯಾನ್ ಯು ಬಿಕಮ್ ಲೈಕ್ ದಟ್? ನಾನು ಹಾಗಾಗಬೇಕು ಅಂದರೆ ನನ್ನ ಅಹಂ ಏನಾಗಬೇಕು? ಪೂರ್ತಿ ಅಳಿಯಬೇಕು. ನಾನು ಅನ್ನೋಂಥ ಭಾವ ಏನಿದೆ ನನಗೆ, ಆ ಭಾವ ಪೂರ್ತಿ ಅಳಿದು ಹೋಗಬೇಕು. ಆಗ ನಾನು ಭಗವಂತನ ಒಂದು ಉಪಕರಣವಾಗಿಬಿಡ್ತೇನೆ. ಆಗ ಭಗವಂತ ನನ್ನನ್ನು ತನ್ನ ಕೆಲಸಕ್ಕೆ ಬಳಸ್ಕೊಳ್ತಾನೆ. ಎಷ್ಟು ಎತ್ತರದ ಒಂದು ಆಲೋಚನೆ ಗಮನಿಸಿ ನೋಡಿ. ನನ್ನತನ, ನಾನು, ನನ್ನದು, ನನ್ನ ಅಹಂ ಅನ್ನೋದಿದ್ದಾಗ ಭಗವಂತ ನಮ್ಮನ್ನು ಮುಟ್ಟಲಿಕ್ಕೂ ಬರೋದಿಲ್ಲ. ಕಾರಣ ನಾವು ಇನ್ನೂ ಅಯೋಗ್ಯರಾಗಿದ್ದೇವೆ. ಭಗವಂತನ ಬಳಿ ಹೋಗಬೇಕಂದ್ರೆ ನಮ್ಮತನ ಅನ್ನೋದನ್ನು ನಾವು ಪರಿಪೂರ್ಣವಾಗಿ ಕಳ್ಕೊಂಡು ನಾವು ಖಾಲಿ ಆಗಬೇಕು. ಅದಕ್ಕೆ ರಾಧೆಗೆ ಹೇಳ್ತೇನೆ, ನೀನು ಖಾಲಿ ಆಗ್ತೀಯಾ? ಆವಾಗ ನಾನು ನಿನ್ನನ್ನು ಉಪಕರಣವಾಗಿ ಬಳಸ್ತೇನೆ. ಅಷ್ಟು ಸುಲಭ ಅಲ್ಲ ಆ ಕಾರ್ಯ ಅಂತ. ಇಲ್ಲಿ ಸುಭೂತಿ ತನ್ನನ್ನು ಪರಿಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿದ್ದಾನೆ, ಖಾಲಿಯಾಗಿಬಿಟ್ಟಿದ್ದಾನೆ. ನೋಡಿ, ನೀವೇ ಗಮನಿಸಿ ನೋಡಿ, ಪದಗಳನ್ನು ಬರಿಬೇಕಾದ್ರೆ ಹಾಳೆ ಖಾಲಿಯಾಗಿರಬೇಕು, ಬೆಳಕು ಹರಿಯಬೇಕಾದ್ರೆ ತಡೆರಹಿತವಾದ ಬಯಲಿರಬೇಕು. ಹಾಗೇ ಸಂಗೀತ ಹೊರಬರಬೇಕಾದ್ರೆ ಕೊಳಲು ಖಾಲಿಯಾಗಿರಬೇಕು. ಆ ಖಾಲಿತನವನ್ನು ನಾವು ಸಾಧನೆಯ ಮೂಲಕ ನಮ್ಮದನ್ನಾಗಿ ಮಾಡ್ಕೋಬೇಕು. ನಮ್ರತೆ ಬೇಕು, ವಿನಮ್ರತೆ ಬೇಕು. ಎಷ್ಟೇ ಅಧ್ಯಯನ ಮಾಡಿದ್ರು, ಎಷ್ಟೇ ಜ್ಞಾನವನ್ನು ತಿಳ್ಕೊಂಡಿದ್ರು, ನನಗೆ ತಿಳಿದಿರೋದು ಸಾಗರದ ಹನಿಯಲ್ಲಿನ 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 ಹನಿಯೂ ಅಲ್ಲ. ಕಾರಣ ಜ್ಞಾನ ಅನ್ನೋದೊಂದು ದೊಡ್ಡ ಸಾಗರ. ಈ ಜನ್ಮಕ್ಕೆ ಹನಿಯಲ್ಲಿನ 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 ಹನಿಯನ್ನಾದರೂ ನಾನು ಮುಟ್ಲಿಕ್ಕಾದರೆ ಅದು ಭಗವಂತ ನನಗೆ ಕರುಣಿಸಿದ ಪ್ರಸಾದ ಅಂತ ತಿಳ್ಕೊಬೇಕು. ಬಹಳ ಎತ್ತರದ ವಿಚಾರಗಳು ಇವೆಲ್ಲನೂ. ಈಗ ಜ್ಞಾನ ಅನ್ನೋದು ಹೇಗೆ ಅಹಂಕಾರವಾಗಿ ಒಬ್ಬ ವ್ಯಕ್ತಿಯಲ್ಲಿ ನೆಲೆಸಿಬಿಡುತ್ತೆ, ಆ ಅಹಂ ಅನ್ನೋದು ಹೇಗೆ ಆ ವ್ಯಕ್ತಿಯನ್ನು ಸಾಧನೆಯ ಮಾರ್ಗದಲ್ಲಿ ತಡೆದು ಬಿಡುತ್ತೆ, ಜ್ಞಾನ ಸಹ ಅಹಂಗೆ ಕಾರಣವಾಗಿಬಿಡುತ್ತೆ. ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಅರ್ಜುನನಿಗೆ ಹೇಳ್ತಾನೆ, ಅಯ್ಯ, ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪರಮ ಶ್ರೇಷ್ಠವಾದದ್ದು ಜ್ಞಾನ. ಹಾಗಾಗಿ ಜ್ಞಾನವನ್ನು ಪಡಿ, ಜ್ಞಾನ ಯೋಗದ ಮೂಲಕ ನೀನು ನಿನ್ನ ಸಾಧನೆಯನ್ನು ಮುಂದುವರಿಸುವಂತ. ಆದರೆ ಅದೇ ಜ್ಞಾನ ಅಹಂಕಾರಕ್ಕೂ ಕಾರಣವಾಗಿಬಿಡಬಹುದು. ಯಾವಾಗ ಅದು ಅಹಂಕಾರಕ್ಕೆ ಕಾರಣವಾಗುತ್ತೋ ಆಗ ಅದು ನಮ್ಮನ್ನು ಬಿಡುಗಡೆ ಮಾಡೋದಿಲ್ಲ, ನಮಗೆ ಮೋಕ್ಷವನ್ನು ಅದು ಒದಗಿಸಿಕೊಡೋಲ್ಲ, ನಮ್ಮನ್ನು ಈ ಲೌಕಿಕ ಜೀವನಕ್ಕೆ ಕಟ್ಟಾಕಿಬಿಡುತ್ತೆ. ಒಂದಾನೊಂದು ಕಾಲದಲ್ಲಿ ಪಂಡಿತನೊಬ್ಬನಿದ್ದ. ಆ ಪಂಡಿತ ಬಹಳಷ್ಟು ಅಧ್ಯಯನ ಮಾಡಿದ್ದ, ಬಹಳಷ್ಟು ಸಾಕಷ್ಟು ಶ್ರೇಷ್ಠ ಗ್ರಂಥಗಳನ್ನು ಆತ ಅಧ್ಯಯನ ಮಾಡಿದ್ದ. ಆ ಗ್ರಂಥಗಳನ್ನೆಲ್ಲ, ಅಧ್ಯಯನ ಮಾಡಿದ ಗ್ರಂಥಗಳನ್ನೆಲ್ಲ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ತುಂಬಿಸಿಟ್ಟಿದ್ದ. ಒಮ್ಮೆ ಅವನಿಗೆ ಒಂದು ವಿಷಯ ಗೊತ್ತಾಯಿತು. ಊರ ಆಚೆ ಕಾಡಿನ ಅಂಚಿನಲ್ಲಿ ಒಬ್ಬ ಫಕೀರ ವಾಸ ಮಾಡ್ತಿದ್ದಾನೆ. ಫಕೀರ ಅಂದರೆ ಅವಧೂತ. ಅವಧೂತ ಅಂದರೆ ಯಾರು? ದತ್ತಾತ್ರೇಯ ಸ್ವಾಮಿಗಳಿದಾರಲ್ಲ, ಅವರು ಮಹಾ ಅವಧೂತರು.
ಅವಧೂತರ ಮಾರ್ಗದಲ್ಲಿ ಅವರೇ ದತ್ತಾತ್ರೇಯರೇ ಗುರುಗಳು ಎಲ್ರಿಗೂ. ಒಬ್ಬ ಫಕೀರ ಅಂದರೆ ಎಲ್ಲವನ್ನು ತೊರೆದು ವೈರಾಗ್ಯ ಜೀವನವನ್ನು ನಡೆಸ್ತಾ ಇರೋವನು, ಭಗವಂತನ ಸಂಪರ್ಕದಲ್ಲಿ ಸದಾ ಇರುವಂತಹ ಒಬ್ಬ ಫಕೀರ. ಆ ಫಕೀರನಿದ್ದಾನೆ ಅಂತ ಯಾರೋ ಹೇಳಿದ್ರು, ಆತನನ್ನು ಭೇಟಿಯಾಗಬೇಕು ಅಂತ ಇವನಿಗೆ ಅನ್ನಿಸ್ತು. ಇವನೇನು ಮಾಡ್ದ, ಆ ಪೆಟ್ಟಿಗೆ ತುಂಬ ಪುಸ್ತಕಗಳು ತುಂಬಿತ್ತಲ್ಲ, ಅದನ್ನು ತಲೆ ಮೇಲೆ ಹೊತ್ಕೊಂಡು, ಶಾಸ್ತ್ರಗಳ ಪುಸ್ತಕ ಅದು, ಹಲವಾರು ಶಾಸ್ತ್ರಗಳ ಪುಸ್ತಕಗಳಿತ್ತು ಅದು, ಅದನ್ನು ಹೊತ್ಕೊಂಡು ಫಕೀರನ ಗುಡಿಸಿಲಿನ ಬಳಿ ಬಂದ. ಆ ಭಾರ ಹೊತ್ಕೊಂಡು ಗುಡಿಸಿಲಿನ ಬಳಿ ಬರೋ ಹೊತ್ತಿಗೆ ಅವನು ಅರೆಜೀವವಾಗಿದ್ದ, ಸಾಕಷ್ಟು ಸುಸ್ತಾಗೋಗಿತ್ತು ಅವನಿಗೆ. ಆತ ಫಕೀರನ ಮನೆಯ ಬಾಗಿಲನ್ನು ತಟ್ಟಿದ. ಫಕೀರ ಹೊರಗೆ ಬರ್ತಾನೆ. ಫಕೀರನನ್ನು ಮುಂದೆ ನಿಂತ್ಕೊಂಡು ಕೈ ಮುಗಿದು ಕೇಳ್ತಾನೆ, ಪರಮಾತ್ಮನನ್ನು ಹೊಂದಲು ನಾನು ಏನು ಮಾಡಬೇಕು? ಈ ಪ್ರಶ್ನೆಯನ್ನು ನಾವು ಕೇಳ್ತೀವಲ್ವ, ತಿಳಿದವ್ರನ್ನ, ಹಿರಿಯರನ್ನ, ಗುರುಗಳು ಅನ್ನಿಸ್ಕೊಂಡವ್ರನ್ನ, ಸಂತರನ್ನ, ಮಹಂತರನ್ನ, ಸ್ವಾಮಿ ಭಗವಂತನನ್ನು ಕಾಣಲಿಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳ್ತೀವಿ. ಇದೇ ಪ್ರಶ್ನೆಯನ್ನು ಆ ನೂರಾರು ಸಾವಿರಾರು ಗ್ರಂಥಗಳನ್ನು ಓದಿರುವಂತಹ ಒಬ್ಬ ಪಂಡಿತ ಕೇಳ್ತಾ ಇದ್ದಾನೆ ಫಕೀರನನ್ನು. ಆದರೆ ತಲೆ ಮೇಲೆ ಹೊತ್ತಿರುವಂಥ ಪೆಟ್ಟಿಗೆಯನ್ನು ಅವನು ಕೆಳಗಿಳಿಸಲೇ ಇಲ್ಲ. ಅಂದರೆ ಆ ಪುಸ್ತಕಗಳಿಗೆ, ಅಜ್ಞಾನಕ್ಕೆ ಏನಾಗಿದ್ದಾನೆ, ಅವನು ಅಂಟ್ಕೊಂಡು ಬಿಟ್ಟಿದ್ದಾನೆ. ಅದು ಅವನಿಗೆ ಬಿಡಿಸಲಾಗದ ಬಂಧವಾಗಿಬಿಟ್ಟಿದೆ ಅದು. ಫಕೀರ ಪಂಡಿತನನ್ನು ತಲೆ ಎತ್ತಿ ಒಮ್ಮೆ ನೋಡ್ತಾನೆ. ನೋಡಿ ಹೇಳ್ತಾನೆ, ಅಯ್ಯ ಮಿತ್ರ, ಎಲ್ಲಕ್ಕಿಂತ ಮೊದಲು ಆ ಪೆಟ್ಟಿಗೆಯನ್ನು ಕೆಳಗಿಳಿಸಪ್ಪ ಅಂತ. ಪಂಡಿತನಿಗೆ ಬಹಳ ಕಷ್ಟ ಆಯಿತು ಅದನ್ನು ಇಳಿಸ್ಲಿಕ್ಕೆ. ಯಾಕೆಂದರೆ ಅದನ್ನು ತಲೆ ಒಳಗೂ ಹೊತ್ಕೊಂಡಿದ್ದಾನೆ, ತಲೆ ಮೇಲೂ ಹೊತ್ಕೊಂಡಿದ್ದಾನೆ. ಅವನಿಗೆ ಅದನ್ನು ಇಳಿಸ್ಲಿಕ್ಕೆ ಇಷ್ಟನೇ ಇಲ್ಲ. ಆತ್ಮದ ಭಾರವನ್ನು ಕೆಳಗಿಳಿಸಬೇಕಾದರೆ ನಿಶ್ಚಯವಾಗಿಯೂ ಅದಮ್ಯವಾದ ಸಾಹಸದ ಅಗತ್ಯವಿದೆ. ಅಷ್ಟು ಸುಲಭ ಅಲ್ಲ. ಆತ್ಮಕ್ಕೆ ಅಂಟ್ಕೊಂಡು ಬಿಟ್ಟಿದೆ ಆ ಪುಸ್ತಕ ಜ್ಞಾನ ಅನ್ನೋದು, ಪಾಂಡಿತ್ಯ ಅನ್ನೋದು. ಆದರೂ ಕಷ್ಟಪಟ್ಟು ಕೆಳಗಿಟ್ಟ. ಇಟ್ಟರೂ ಏನು ಮಾಡ್ದ, ಒಂದು ಕೈನ ಆ ಪುಸ್ತಕದ ಮೇಲೆ ಇಟ್ಕೊಂಡು ನಿಂತ್ಕೊಂಡಿದ್ದ. ಆಗ ಆ ಪಂಡಿತ ಹೇಳ್ತಾನೆ, ಅಯ್ಯ ಆ ಕೈನ ತೆಗಿ, ಅದರಿಂದ ಹೊರಗೆ ತೆಗಿ ಅಂತಂದ. ಪಂಡಿತ ಕೈಯನ್ನು ಹೊರಗೆ ತೆಗೆದ. ಆಗ ಫಕೀರ ಅವನನ್ನು ಕೇಳ್ತಾನೆ, ಅಯ್ಯ ಪ್ರೇಮದ ಪರಿಚಯವೇನಾದರೂ ನಿನಗಾಗಿದೆಯಾ? ಪ್ರೇಮದ ದಾರಿಯಲ್ಲಿ ನೀನೆಂದಾದರೂ ನಡೆದಿದ್ದೀಯಾ? ಹೀಗೆ ನೀನು ಮಾಡಿಲ್ಲದಿದ್ದರೆ ಹೋಗು, ಮೊದಲು ಪ್ರೇಮದ ಮಂದಿರವನ್ನು ಪ್ರವೇಶಿಸು, ಪ್ರೇಮದಲ್ಲಿ ಜೀವಿಸು. ಇದುವರೆಗೂ ಜ್ಞಾನ ಸಂಪಾದನೆ ಮಾಡ್ತಾ ಇದ್ದ ಇವನಿಗೆ ಪ್ರೇಮದ ಪರಿಚಯವೇ ಇಲ್ಲ. ಈಗ ಫಕೀರ ಹೇಳ್ತಿದ್ದಾನೆ, ಅಪ್ಪ ಇದೆಲ್ಲ ಆಯಿತು, ಇನ್ನೇನು ಮಾಡಬೇಕು? ನೀನು ಹೊತ್ಕೊಂಡಿರೋಂಥ ಈ ಹೊರೆಯನ್ನೆಲ್ಲ ಇಲ್ಲೇ ಬಿಟ್ಟು ಪ್ರೇಮ ಮಂದಿರವನ್ನು ಪ್ರವೇಶ ಮಾಡು, ಪ್ರೇಮ ಜೀವನವನ್ನು ನಡೆಸು ಅಂತ. ನಮ್ಮ ಪರಮಗುರು ಚರಣ ಸನ್ನಿಧಿಯಲ್ಲಿ ಜಿಡ್ಡು ಕೃಷ್ಣಮೂರ್ತಿಗಳು ಬರೆದ ಆ ಚಿಕ್ಕ ಒಂದು ಸುಂದರ ಗ್ರಂಥದಲ್ಲಿ ಯೋಗ ಮಾರ್ಗವನ್ನು ಪ್ರವೇಶಿಸಲು 4 ಸಾಧನಗಳನ್ನು ತಿಳಿಸ್ತಾರೆ. ಮೊದಲನೆಯದು ವಿವೇಕ, ಎರಡನೆಯದು ವೈರಾಗ್ಯ, ಮೂರನೆಯದು ಷಟ್ ಸಂಪತ್ತಿ ಅಥವಾ ಸದಾಚಾರ, ನಾಲ್ಕನೆಯದು ಪ್ರೇಮ. ಪ್ರೇಮವಿಲ್ಲದೆ ಯೋಗ ಮಾರ್ಗವನ್ನು ಯಾರು ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರೇಮ ಅನ್ನೋದನ್ನು ವಿಶಾಲ ಅರ್ಥದಲ್ಲಿ ತಗೋಬೇಕು. ಸಕಲ ಜೀವಾತ್ಮರುಗಳಿಗೆ ಲೇಸನ್ನು ಬಯಸುವ ಪ್ರೇಮ, ಪ್ರಾಣಿ ಪಕ್ಷಿಗಳ ಮೇಲಿರುವ ಪ್ರೇಮ ಭೂತದಯೆ, ತಂದೆ ತಾಯಿಗಳ ಮೇಲಿರುವ ಪ್ರೇಮ, ಬಂಧು ವರ್ಗದ ಮೇಲಿರುವ ಪ್ರೇಮ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮೇಲಿರೋ ಪ್ರೇಮ, ಇಡೀ ಸಮಾಜದ ಮೇಲಿರೋ ಪ್ರೇಮ, ರಾಷ್ಟ್ರದ ಮೇಲಿರೋ ಪ್ರೇಮ, ಮನುಜ ಕುಲದ ಮೇಲಿರೋ ಪ್ರೇಮ, ಅದು ಉದಾತ್ತವಾದ ಪ್ರೇಮ. ಲವ್ ಈಸ್ ದ ಓನ್ಲಿ ಥಿಂಗ್ ದಟ್ ವಿ ನೀಡ್. ಅದೊಂದಿದ್ದರೆ ಮೋಕ್ಷವನ್ನು ಸಾಧಿಸಿಬಿಡ್ಬೋದು ನಾವು.
ಅಲ್ಲೇ ಕೊರತೆ ಇರೋದು. ಅದಕ್ಕೆ ಫಕೀರ ಹೇಳ್ದ, ನೀನೆಂದಾದರೂ ಪ್ರೇಮವನ್ನು ಅನುಭವಿಸಿದ್ದೀಯಾ? ಪ್ರೇಮ ಮಂದಿರವನ್ನು ಪ್ರವೇಶ ಮಾಡಿದೀಯಾ? ದಯವಿಟ್ಟು ಪ್ರೇಮವನ್ನು ಅರಿತುಕೊಂಡ ನಂತರ ನೀನು ಇಲ್ಲಿಗೆ ಬಾ, ನಾನು ಈ ಎಲ್ಲ ಪುಸ್ತಕಗಳನ್ನು ನಿನಗೆ ಕೊಡ್ತೀನಿ, ನೀನು ಪೆಟ್ಟಿಗೆ ಹೊತ್ಕೊಂಡು ಹೋಗು ಅಂತ ಅಂದ. ಈ ಪಂಡಿತ ಆತನಿಗೆ ಏನನ್ನಿಸ್ತೋ ಏನೋ, ಫಕೀರನ ಮಾತುಗಳಲ್ಲಿ ಎಂತಹ ಒಂದು ದೈವಿ ಕಂಪನವಿತ್ತು ಅಂದರೆ, ಫಕೀರರೇ ಹಾಗೆ ಅವರು ಮಾತನಾಡ್ತಾ ಇದ್ದರೆ ನಮ್ಮ ಮನಸ್ಸು ಏನಾಗುತ್ತೆ, ಪರಿವರ್ತನೆ ಹೊಂದಿಬಿಡುತ್ತೆ. ಇವನ ಮನಸ್ಸು ಪೂರ್ತಿ ಪರಿವರ್ತನೆ ಹೊಂದಿಬಿಡ್ತು. ಸರಿ ಅಂತ ಫಕೀರನನ್ನು ಬಿಟ್ಟು ಹೊರಟೇ ಬಿಟ್ಟ, ಪ್ರೇಮವನ್ನು ಹುಡುಕೊಂಡು. ಆ ಪಂಡಿತನು ಹೊರಟು ಹೋದ. ಬಂದಾಗ ಪಂಡಿತನಾಗಿ ಬಂದಿದ್ದ, ಹೋಗುವಾಗ ಜ್ಞಾನದ ಪೆಟ್ಟಿಗೆಯನ್ನು, ಶಾಸ್ತ್ರಗಳ ಪುಸ್ತಕಗಳ ಪೆಟ್ಟಿಗೆಯನ್ನು ಅಲ್ಲೇ ಇಟ್ಟುಬಿಟ್ಟು ಹೊರಟೇ ಹೋದ. ಖಂಡಿತವಾಗಿಯೂ ಆತ, ಆ ಪಂಡಿತ ಒಬ್ಬ ಅಸಾಧಾರಣ ವ್ಯಕ್ತಿಯಾಗಿದ್ದ. ಯಾಕೆಂದರೆ ಆತ್ಮ ಯಾವುದಕ್ಕೆ ಬಂಧಿಸಲ್ಪಟ್ಟಿದೆಯೋ ಅದರಿಂದ ಬಿಡುಗಡೆ ಹೊಂದೋದು ಅಷ್ಟು ಸುಲಭ ಅಲ್ಲ. ಈಗ ನನ್ನ ಮನೆಯಲ್ಲೂ ಲೈಬ್ರರಿನಲ್ಲಿ ಕಡಿಮೆ ಅಂದರೆ ಒಂದು 1500 ಪುಸ್ತಕಗಳಿಗಿಂತ ಜಾಸ್ತಿ ಇದೆ. ಹಲವಾರು ಸಬ್ಜೆಕ್ಟ್ಗಳದು, ಬೇಕಾದ ಸಬ್ಜೆಕ್ಟ್ಗಳದು. ಆ ಲೈಬ್ರರಿಯನ್ನು ಖಾಲಿ ಮಾಡಿ ಪುಸ್ತಕಗಳನ್ನು ಎತ್ತು ಹೊರಗಡೆ ಹೋಗಿ ಅಂದರೆ ನನಗೆ ಪ್ರಾಣ ಹೋದಂಗೆ ಆಗುತ್ತೆ. ಅಂದರೆ ನಾವು ಈ ಥರ ಹಲವಾರು ಬಂಧನಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ. ನೋಡಿ, ಅವನು ಪಾಂಡಿತ್ಯವನ್ನು, ಶಾಸ್ತ್ರಗಳನ್ನು ಅಷ್ಟು ಅಂಟಿಸಿಕೊಂಡಿರೋನು ಫಕೀರ ಹೇಳಿದ ಒಂದು ಮಾತಿಗೆ ಎಲ್ಲ ಬಿಟ್ಟುಬಿಟ್ಟು ಹೊರಟೇ ಬಿಟ್ಟ. ಅವನು ಪ್ರೇಮಕ್ಕಾಗಿ ಅಹಂಕಾರವನ್ನು ತ್ಯಜಿಸುವುದು ಬಹಳ ಅವಶ್ಯಕ, ಬಹಳ ಅವಶ್ಯಕ. ಪ್ರೇಮಕ್ಕೆ ವಿರುದ್ಧವಾದದ್ದು ದ್ವೇಷವಲ್ಲ. ನಾವು ಅನ್ಕೋತೇವೆ ಪ್ರೇಮ ಅಂದರೆ ದ್ವೇಷ ಅನ್ನೋದು ವಿರೋಧ ಪದ ಅಂತ. ಅಲ್ಲ, ನಿಜವಾಗಲೂ ಪ್ರೇಮಕ್ಕೆ ವಿರುದ್ಧವಾದದ್ದು ಅಹಂಕಾರ, ಅಹಂಕಾರದ ಸಂತತಿಗಳು. ದ್ವೇಷ, ಕ್ರೋಧ, ರಾಗ, ವಿರಾಗ, ಮೋಹ, ಅಸೂಯೆ, ಲೋಭ ಇವೆಲ್ಲ ಪ್ರೇಮಕ್ಕೆ ವಿರುದ್ಧವಾದದ್ದು. ಫಕೀರ ಏನೋ ಬಹಳ ಸಂತೋಷಪಟ್ಟ. ಒಳಗಡೆ ಅವನು ರೆಡಿ ಆಗಿಬಿಟ್ಟು ಹೊರಟು ಬಿಟ್ಟ. ಫಕೀರ ಅವನ ಜೊತೆ ಹೊರಟ. ನಾನು ಬರ್ತೀನಿ ನಿನ್ನ ಜೊತೆ, ಕಾಡಿನ ಆಚೆ ನಿನ್ನನ್ನು ತಲುಪಿಸಿಬಿಡ್ತೀನಿ ಅಂತ ಫಕೀರ ಅವನ ಜೊತೆ ಕಾಡಿನ ಅಂಚಿನ ತನಕ ಬಂದ. ಅವನನ್ನು ಬಿಟ್ಟು ಬೀಳ್ಕೊಡುಗೆ ಮಾಡಿ, ನೀನು ಹಿಂತಿರುಗಿ ಬಾ, ಪ್ರೇಮವನ್ನು ಅನುಭವಿಸಿದ ನಂತರ ನಾನು ನಿನಗೆ ಪರಮಾತ್ಮನನ್ನು ತೋರಿಸ್ತೇನೆ, ಪರಮಾತ್ಮನನ್ನು ಹೊಂದೋ ಮಾರ್ಗವನ್ನು ನಿನಗೆ ಹೇಳ್ತೇನೆ ಅಂತ ಹಿಂತಿರುಗಿ ಬಂದುಬಿಟ್ಟ. ಅವನು ಹೊರಟೋದ. ಈ ಕಡೆ ಫಕೀರ ಅವನಿಗೆ ಕಾಯ್ತಾ ಕುಳಿತಿದ್ದಾನೆ. ದಿನಗಳು ಕಳೀತು, ತಿಂಗಳುಗಳು ಕಳೀತು, ವರ್ಷಗಳು ಕಳೀತು. ಹೋದಂಥ ಪಂಡಿತ ಹಿಂತಿರುಗಿ ಬರಲೇ ಇಲ್ಲ. ಆದರೆ ಅವನ ಪೆಟ್ಟಿಗೆ ಭಾರ ಇಲ್ಲೇ ಕುಳಿತಿದೆ. ಈಗೇನು ಮಾಡ್ದ ಫಕೀರ, ಸರಿ ಈತ ಬರಲಿಲ್ಲ, ಎಲ್ಲಿ ಹೋದ್ನು, ಏನು ಮಾಡ್ತಿದ್ದಾನೋ ನೋಡ್ಕೊಂಡು ಬರೋಣ ಅಂತ ಇವನೇ ಹೊರಟ. ಹಳ್ಳಿಗಳನ್ನು ಸುತ್ತದ. ಕೊನೆಗೆ ಒಂದು ದಿವಸ ಯಾವುದೋ ಹಳ್ಳಿಗೆ ಬರ್ತಾನೆ. ಅಲ್ಲಿ ಒಂದು ಆಲದ ಮರ, ಊರಾಚೆ ಸಂತೆ ಕಟ್ಟೆ ಬಳಿ ಒಂದು ಆಲದ ಮರ. ಆಲದ ಮರದ ಕೆಳಗಡೆ ಎಷ್ಟೊಂದು ಮಕ್ಕಳು ಆಟ ಆಡ್ತಿದ್ದಾರೆ. ಆ ಮಕ್ಕಳ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಆ ಮಕ್ಕಳನ್ನೆಲ್ಲ ನಕ್ಕು ನಲಿಸುತ್ತಾ ಡಾನ್ಸ್ ಮಾಡ್ತಾ ಇದ್ದಾನೆ. ಆತ ಡಾನ್ಸ್ ಮಾಡ್ತಾ ಇದ್ದರೆ ಸುತ್ತಲೂ ಮಕ್ಕಳು ಆತನ ಜೊತೆ ಡಾನ್ಸ್ ಮಾಡ್ತಾ, ಕುಣಿತಾ, ನರ್ತನ ಮಾಡ್ತಾ, ಜೋರಾಗಿ ಕೇಕೆ ಹಾಕ್ತಾ ಖುಷಿಯಾಗಿ ಇದ್ದಾರೆ. ಇವನು ತುಂಬ ಸೂಕ್ಷ್ಮವಾಗಿ ಅವನನ್ನು ಗಮನಿಸಿ ನೋಡ್ತಾನೆ. ಆ ವ್ಯಕ್ತಿ ಯಾರು ಅಂತ. ಅವನು ಯಾರೂ ಅಲ್ಲ, ಇವನ ಬಳಿ ಭಗವಂತನನ್ನು ತೋರಿಸುತ್ತೀಯಾ ಅಂತ ಕೇಳ್ಕೊಂಡು ಬಂದಿದ್ನಲ್ಲ ಪಂಡಿತ, ಅದೇ ಪಂಡಿತ. ಗಡ್ಡ ಬೆಳೆದು ಬಿಟ್ಟಿದೆ, ಹೊರಕಲು ಬಟ್ಟೆ, ಕೆದರಿದು ಕೂದಲು. ಆದರೆ ಮಕ್ಕಳ ಜೊತೆ ಮಕ್ಕಳಂತೆ ಪ್ರೇಮದಿಂದ, ಪ್ರೀತಿಯಿಂದ ಡಾನ್ಸ್ ಮಾಡ್ತಾ ಇದ್ದಾನೆ. ಇವನಿಗೆ ಅವನು ಗುರ್ತು ಹತ್ತಿಬಿಡ್ತು ಕೊನೆಗೆ. ಸರಿ ಹೋದವನೇ ಫಕೀರ ಏನು ಮಾಡ್ದ, ಅವನ ಡಾನ್ಸ್ನ ನಿಲ್ಲಿಸಿ ಅವನನ್ನು ಕೇಳ್ತಾನೆ, ಅಪ್ಪ ನಿನ್ನನ್ನು ಎದುರು ನೋಡ್ತಾ ವರ್ಷಗಳೇ ಕಳೆದು ಹೋದವು,
ನೀನು ಆವಾಗ ಬರ್ತೀಯ ಇವಾಗ ಬರ್ತೀಯ ಅಂತ. ನಾನೇ ಈಗ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೀನಿ, ನಿನಗೆ ಪ್ರೇಮ ಅನ್ನೋದು ಸಿಕ್ತಾ ಅಂತ. ಆಗ ಆ ಪಂಡಿತ ಹೇಳ್ದ, ನಾನು ಪ್ರೇಮವನ್ನು ಪಡೆದ ತಕ್ಷಣವೇ ಪರಮಾತ್ಮನನ್ನು ದರ್ಶಿಸಿಬಿಟ್ಟೆ. ಇನ್ನು ನನಗೆ ನಿನ್ನ ಬಳಿ ಬರೋ ಅಗತ್ಯವೇ ಇಲ್ಲ. ಶುದ್ಧ ಪ್ರೇಮವನ್ನು ನಾನು ಅರಿತುಕೊಂಡ ತಕ್ಷಣ ನನಗೆ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗೋಯ್ತು. ನನಗಿನ್ನು ಆ ಪುಸ್ತಕಗಳಿಂದ ಏನು ಪ್ರಯೋಜನ ಇಲ್ಲ, ನನಗೆ ಬೇಡ ಅದು ಅಂತ ಅಂದ್ಬಿಟ್ಟ. ನೋಡಿ, ಜ್ಞಾನ ಪಾಂಡಿತ್ಯವಾಗಿ, ಪಾಂಡಿತ್ಯ ನಮ್ಮ ಕಾಯಕ್ಕೆ ಭಾರವಾಗಿ ಜೀವನ ದುಸ್ತರವಾಗಬಾರ್ದು. ಅಧ್ಯಯನ ಮಾಡಬೇಕು, ವ್ಯಾಸಂಗ ಮಾಡಬೇಕು, ಜ್ಞಾನ ಪಡಿಬೇಕು, ಕಲಿಬೇಕು, ಕಲ್ತ್ಕೋಬೇಕು, ತಿಳ್ಕೋಬೇಕು, ಜ್ಞಾನಾರ್ಜನೆ ಬೇಕು. ಆದರೆ ಆ ಜ್ಞಾನ ನಮ್ಮ ತಲೆಯಲ್ಲಿ ಹೊರೆಯಾಗಬಾರದು. ಇಟ್ ಶುಡ್ ನಾಟ್ ಬಿಕಮ್ ಎ ಬರ್ಡನ್. ಯಾವಾಗ ಜ್ಞಾನ ಹೊರೆಯಾಗತ್ತೋ ಆಗ ಜ್ಞಾನ ಅಹಂಕಾರವಾಗತ್ತೆ. ಯಾವಾಗ ಜ್ಞಾನ ಅಹಮ್ಮಾಗಿ ಕುಳಿತುಕೊಳ್ಳುತ್ತೋ ಏನಾಗುತ್ತೆ? ಮಾಡುವಂತಿರಬೇಕು, ಮಾಡದಂತಿರಬೇಕು. ಅದರಲ್ಲಿ ಏನಾಗುತ್ತೆ ಅಂದರೆ ಮಾಡುವಂತಿರಬೇಕು ಇರುತ್ತೆ, ಮಾಡದಂತಿರಬೇಕು ಅನ್ನೋದನ್ನು ನಾವಿನ್ನ ಸಾಧಿಸಿರೋದಿಲ್ಲ. ಕಾರಣ ಜ್ಞಾನ ಅಹಂಕಾರವಾಗಿ ಬೆಳೆದು ಬಿಡುತ್ತೆ. ಅದಕ್ಕೆ ಹೇಳೋದು, ಜ್ಞಾನ ಪಾಂಡಿತ್ಯವಾಗಿ, ಪಾಂಡಿತ್ಯ ಕಾಯಕ್ಕೆ ಭಾರವಾಗಿ ಜೀವನ ದುಸ್ತರವಾಗಬಾರ್ದು. ಓದಿ 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 ಮರುಳಾದ ಕೂಚಂಬಟ್ಟ ಅದಾಗಬಾರ್ದು. ಓದಬೇಕು, ಆದರೆ ಓದಿ ತಿಳ್ಕೊಂಡಂತಹ ವಿಚಾರಗಳಲ್ಲಿ ಕೆಲವನ್ನಾದರೂ ನಮ್ಮ ಜೀವನದಲ್ಲಿ ಏನು ಮಾಡಬೇಕು? ಅನುಷ್ಠಾನಕ್ಕೆ ತಗೊಂಡು ಬರಬೇಕು. ಅನುಷ್ಠಾನಕ್ಕೆ ತಗೊಂಡು ಬರದೇ ಹೋದರೆ ಆ ಅಧ್ಯಯನ, ವ್ಯಾಸಂಗ, ಆಧ್ಯಾತ್ಮ ಎಲ್ಲ ವ್ಯರ್ಥವೇ. ಅನುಷ್ಠಾನಕ್ಕೆ ಬಾರದ ಆಧ್ಯಾತ್ಮ ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ಡಿ ವಿ ಗುಂಡಪ್ಪನವರು ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ಬರೀತಾರೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ನೋಡಿ, ಕೊನೆ ವಾಕ್ಯ ಏನು ಹೇಳುತ್ತೆ? ಕೊನೆ ಸಾಲು, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಎಲ್ಲಿವರೆಗೂ ನೀನು ನಿನ್ನ ಅಂತರಂಗವನ್ನು ಪರಿವೀಕ್ಷಿಸುವುದಿಲ್ಲವೋ, ಅಂತರಂಗದ ಕಡೆ ಗಮನವನ್ನು ಕೊಡೋದಿಲ್ವೋ, ಅಲ್ಲಿವರೆಗೂ ನಿನ್ನ ಜ್ಞಾನ ಬರೀ ಪಾಂಡಿತ್ಯವಾಗಿರುತ್ತೆ. ಪಾಂಡಿತ್ಯದಿಂದ ನಿನಗೆ ಮುಕ್ತಿ ಸಿಕ್ಕಲು ಸಾಧ್ಯವೇ ಇಲ್ಲ. ಚೆನ್ನಾಗಿ ಗಮನಿಸಿ, ಸತ್ಸಂಗಗಳಲ್ಲಿ ಭಾಗವಹಿಸ್ತಿದ್ದೀರಿ, ಇದು ಸತ್ಸಂಗ. ಇಲ್ಲಿ ವಿಚಾರಗಳನ್ನು, ವಿಷಯಗಳನ್ನು ತಿಳ್ಕೊಳ್ತೀರಿ, ಜ್ಞಾನವನ್ನು ಪಡ್ಕೊಳ್ತೀರಿ. ಅದು ನಿಮ್ಮನ್ನು ಅರಳಿಸಬೇಕು. ಈ ಜ್ಞಾನ ನಿಮ್ಮನ್ನು ಕೆರಳಿಸಿ ನಿಮ್ಮ ಮೆದುಳಿನಲ್ಲಿ ಹೊರೆಯಾಗಬಾರ್ದು, ನಿಮ್ಮ ಮನಸ್ಸಿಗೆ ತ್ರಾಸವಾಗಬಾರ್ದು. ಅದು ಮನಸ್ಸನ್ನು ಕರಗಿಸಬೇಕೇ ಹೊರತು ಅದು ಮನಸ್ಸನ್ನು ವಿಪರೀತವಾಗಿ ಪ್ರಚೋದಿಸಬಾರದು. ಹಾಗಿರಬೇಕು ಜ್ಞಾನ ಅನ್ನೋದು. ಅಂದರೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅಹಂಗೆ ಸಂಬಂಧಪಟ್ಟ ವಿಚಾರ. ನಾನು ಆಗಲೇ ಹೇಳಿದೆ, ಅಹಂ ಒಂದು ಕಡೆಯಿಂದ ಹೋದರೆ ಮತ್ತೊಂದು ಕಡೆಯಿಂದ ಬರುತ್ತೆ. ಒಬ್ಬ ವ್ಯಕ್ತಿ ಇದ್ದಂತೆ, ಮಹಾಪಂಡಿತ. ಅವನಿಗೆ ಯಾರೋ ಹೇಳಿದರು ಗುರುಗಳು, ಅಪ್ಪ ನೀನು ಅಹಂಕಾರವನ್ನು ಕಳ್ಕೋಬೇಕು, ನಿನ್ನ ಹಣನೇ ನಿನಗೆ ಅಹಂಕಾರವಾಗಿದೆ, ನೋಡು ಎಲ್ಲಿ ನೋಡಿದ್ರು ಹಣದ ಪ್ರದರ್ಶನ ಮಾಡ್ತೀಯ, ನಿನ್ನ ಶ್ರೀಮಂತತನದ ಪ್ರದರ್ಶನ ಮಾಡ್ತೀಯ ಅಂತ. ತಕ್ಷಣ ಅವನೇನು ಮಾಡ್ದ? ಗುರುಗಳೇ, ನಾನು ಎಲ್ಲವನ್ನು ದಾನ ಮಾಡಿಬಿಡ್ತೀನಿ ಅಂತ ಇರೋದು ಎಲ್ಲವನ್ನೂ ಏನು ಮಾಡ್ದ? ದಾನ ಮಾಡಿಬಿಟ್ಟ. ದಾನ ಮಾಡಿದಾದ್ಮೇಲೆ ಅವನು ಧನವನ್ನು ಕಳ್ಕೊಂಡು ಹಗುರವಾದ. ಆದರೆ ಅವನಲ್ಲಿ ಆಹಾ, ದಾನ ಮಾಡಿದ್ರೆ, ಹಣ ಕಳ್ಕೊಂಡ್ರೆ ನಾನು ಹಗುರವಾಗಲು ಸಾಧ್ಯ. ಅದು ಜ್ಞಾನದ ಒಂದು ಅಂಶವಾಗಿ ಕುಳಿತುಕೊಳ್ತು ಅವನ ಮೆದುಳಿನಲ್ಲಿ. ನಾನು ಜ್ಞಾನಿಯಾಗಿಬಿಟ್ಟೆ ಅಂತ ಜ್ಞಾನದ ಅಹಂಕಾರ ಬಂತು.
ಧನ ಹೋಯಿತು, ಗುರುಗಳ ಸಂಪರ್ಕದಲ್ಲಿ ಜ್ಞಾನ ಪಡೆದ. ಈಗ ಜ್ಞಾನ, ಆಗ ಹಣ ಅಹಂಕಾರಕ್ಕೆ ಕಾರಣವಾಗಿದ್ದರೆ ಈಗ ಏನಕ್ಕೆ ಕಾರಣ ಆಯಿತು? ಅದು ಜ್ಞಾನ ಅಹಂಕಾರಕ್ಕೆ ಕಾರಣವಾಯಿತು. ಆ ಜ್ಞಾನ ಹೊತ್ಕೊಂಡು ಅವರ ಗುರುಗಳ ಬಳಿ ಶಿಷ್ಯನಾಗಿ ಹಲವಾರು ಶಿಷ್ಯರ ಜೊತೆ ವಾದ ವಿವಾದಗಳನ್ನು ಮಾಡ್ದ, ಆರ್ಗ್ಯುಮೆಂಟ್ಸ್ ಮಾಡ್ತಿದ್ದ. ಪಾಂಡಿತ್ಯ ಬಂದುಬಿಡ್ತು. ಈಗ ಅಹಂ ಇನ್ನೊಂದು ರೀತಿಯಲ್ಲಿ ಪ್ರದರ್ಶನವಾಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಅಹಮ್ಮು ನಮ್ಮನ್ನು ಬಹಳ ಮೋಸಗೊಳಿಸುತ್ತೆ. ಒಂದು ಕಡೆಯಿಂದ ನಿರ್ಗಮಿಸಿದಂತೆ ಕಾಣಿದ್ರೆ ಮತ್ತೊಂದು ಕಡೆಯಿಂದ ಆಗಮಿಸಿ ನಮ್ಮಲ್ಲಿ ಕುಳಿತುಕೊಂಡು ಬಿಟ್ಟಿರುತ್ತೆ. ಈಗ ಅದೇ ಅಹಂಗೆ ಸಂಬಂಧಪಟ್ಟ ಹಾಗೆ ಅಹಂನ ಕಳ್ಕೊಳ್ಳಿಕ್ಕೆ ಮತ್ತೊಂದು ಮಾರ್ಗ. ಅದು ಹೇಗೆ ಗೊತ್ತಾ? ಅಹಂನ ಹೇಗೆ ಕಳ್ಕೋಬೇಕಂದ್ರೆ ನಾವು ಎಲ್ಲವನ್ನೂ ಕಳ್ಕೊಂಡು ಬಿಡಬೇಕು, ಎಲ್ಲವನ್ನು. ಅದಕ್ಕೆ ನಾನು ಹೇಳಿದ್ದು, ಸುಭೂತಿಗೆ ಆ ಶೂನ್ಯದ ಅನುಭವವಾಯಿತು. ಎಲ್ಲ ನಿರ್ಗಮಿಸಿಬಿಡ್ತು ಅವನಲ್ಲಿ. ನಾನು ತಾನು ಅನ್ನೋ ಭಾವವು ಪೂರ್ತಿ ಹೊರಟೋಯ್ತು. ಹಂಗೆ ಹೋಗೋ ತನಕ ಸಾಧ್ಯವಾಗಲ್ಲ. ಪುರಂದರದಾಸರು ನವಕೋಟಿ ನಾರಾಯಣರು, ಮಹಾನ್ ಶ್ರೀಮಂತ ವ್ಯಾಪಾರಿಯವರು. ಅವರಿಗೆ ಜೀವನದಲ್ಲಿ ನಡೆದ ಒಂದು ಘಟನೆ ಅವರ ಕಣ್ತೆರೆಸಿಬಿಡ್ತು. ಆ ಕಣ್ತೆರೆಸಿದ ಕ್ಷಣ ಏನು ಮಾಡಿದ್ರು? ಅವರು ಮನೆಗೆ ಬಂದರು. ಹೆಂಡತಿಯನ್ನೇನೋ ಪ್ರಶ್ನೆ ಕೇಳಬೇಕಾಗಿತ್ತು. ಆ ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆಗೆ ಆಕೆ ತಕ್ಕ ಉತ್ತರವನ್ನು ಕೊಟ್ಟಳು. ಆಗ ಅವ್ರಿಗೆ ಅನ್ನಿಸ್ಬಿಡ್ತು, ಇದು ಪರಮಾತ್ಮನ ಲೀಲೆ, ಇದು ಪರಮಾತ್ಮ ನನಗೆ ಕಲಿಸಿಕೊಡ್ತಾ ಇರುವಂಥ ಒಂದು ಪಾಠ. ತಕ್ಷಣ ತಮ್ಮ ಆ ರೇಷ್ಮೆ ಬಟ್ಟೆಗಳನ್ನು ತೆರೆದರು, ಕಚ್ಚೆಯನ್ನು, ಸಾಧಾರಣ ಕಚ್ಚೆಯನ್ನು ಉಟ್ಕೊಂಡ್ರು, ತುಳಸಿ ಮಾಲೆಯನ್ನು ಹಾಕಿದರು, ಕೈಗೆ ತಂಬೂರಿಯನ್ನು ಹಿಡ್ಕೊಂಡ್ರು, ಚಪ್ಪಲಿಯನ್ನು ಬಿಟ್ಟರು, ಕಾಲಿಗೆ ಗೆಜ್ಜೆ ಧರಿಸಿದರು, ಹರಿನಾಮವನ್ನು ಜಪಿಸುತ್ತಾ ಮನೆ ಬಿಟ್ಟು ರಸ್ತೆಗಿಳಿದೇ ಬಿಟ್ಟರು, ಸಂಸಾರವನ್ನೇ ಬಿಟ್ಟುಬಿಟ್ರು. ಹರಿನಾಮ, ಹರಿ ಜಪದಲ್ಲಿ ಜೀವನವೆಲ್ಲ ಕಳೆದು ಬಿಟ್ರು. ಅಂದರೆ ಅರ್ಥ ಏನು ಗೊತ್ತಾ? ಅವರ ಮನಸ್ಸು ಸಾಕಷ್ಟು ಬೆಳೆದಿತ್ತು, ಒಳಗೆ ಸಂಸ್ಕಾರಗಳಿತ್ತು, ಸಾಧನೆ ಇತ್ತು. ಆದರೆ ಏನೋ ಒಂದು ಘಟನೆ ಅವರನ್ನೇನು ಮಾಡಬೇಕಾಗಿತ್ತು? ಪರಿವರ್ತಿಸಬೇಕು. ಹಣ್ಣಾಗೋಗಿತ್ತು, ಆದರೆ ಸ್ವಲ್ಪ ಗಾಳಿ ಬೀಸಬೇಕಾಗಿತ್ತು. ಆ ಹಣ್ಣು ಕೆಳಗೆ ಬೆಳಕೆ. ಆ ಪರಿಸ್ಥಿತಿಯಲ್ಲಿದ್ದರು ಅವರು, ಆ ಮಟ್ಟಕ್ಕೆ ಬೆಳೆದಿದ್ದರು. ಎಲ್ಲವನ್ನು ಬಿಟ್ಟು ಹೊರಗೆ ಬಂದುಬಿಟ್ರು. ಬುದ್ಧದೇವ ಇದ್ದಕ್ಕಿದ್ದ ಹಾಗೆ ನಿರ್ಧಾರಕ್ಕೆ ಬಂದ. ಏನು ಮಾಡ್ತಾನೆ ಆತ? ದುಃಖಕ್ಕೆ ಕಾರಣವೇನು ಅಂತ ಹುಡುಕ್ಲಿಕ್ಕೆ ಅರಮನೆಯನ್ನು ಬಿಟ್ಟು ರಾತ್ರಿ ಸಾರಥಿಯಾದ ಚೆನ್ನನನ್ನು ಕರೆದು, ನನ್ನನ್ನು ಕರ್ಕೊಂಡು ಹೋಗಿ ಊರಾಚೆಯ ಅರಣ್ಯಕ್ಕೆ ಬಿಟ್ಟುಬಿಡು ಅಂತ ಹೇಳಿ ಹೊರಟೇ ಬಿಟ್ಟರು. ಏನನ್ನು ಹುಡುಕಿಕೊಂಡು? ಸತ್ಯವನ್ನು ಹುಡುಕಿಕೊಂಡು. ನಾನು ಯಾಕೆ ಈ ವಿಷಯಗಳನ್ನು ಹೇಳ್ತಿದ್ದೀನಿ ಅಂದರೆ, ಎಲ್ಲಿವರೆಗೆ ಅಹಂ ಇರುತ್ತೋ ಅಲ್ಲಿವರೆಗೂ ನಾವು ಹಿಡಿದಿಟ್ಕೊಂಡಿರ್ತೇವೆ. ಎಲ್ಲಿ ಅಹಂ ಪರಿಪೂರ್ಣವಾಗಿ ವಿಸರ್ಜಿಸಲ್ಪಡುತ್ತೋ ಆಗ ನಾವು ಕೈಗಳನ್ನು ಹೀಗೆ ತೆಗೆದು ಬಿಡ್ತೇವೆ. ಏನೇನೆಲ್ಲ ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ಬಿಟ್ಟು ಬಿಡ್ತೇವೆ, ಆ ಕ್ಷಣದಲ್ಲಿ ಬಿಟ್ಟು ಬಿಡ್ತೇವೆ ನಾವು. ಇದು ಚ್ಯುವಾನತ್ಸೆ ಅನ್ನುವಂತಹ ಒಬ್ಬ ಗುರುವಿನ ಕತೆ. ಚೈನಾ ದೇಶದಲ್ಲಿ ಲಾವೋಟ್ಸೆ ಅನ್ನುವಂತಹ ಒಬ್ಬ ಪರಮ ಗುರುವಿದ್ದ. ಆ ಗುರುವಿನ ಶಿಷ್ಯ ಚ್ಯುವಾನತ್ಸೆ ಅಂತ. ಈ ಚ್ಯುವಾನತ್ಸೆ ಗುರುವಿನ ಲಾವೋಟ್ಸೆ, ಟಾವೋಯಿಸಮ್ ಅಂತ ಹೇಳ್ತಾರಲ್ಲ, ಟಾವೋಯಿಸಮ್ನ ಸ್ಥಾಪಕ ಲಾವೋಟ್ಸೆ. ಅವನ ಬೋಧನೆಗಳನ್ನು, ತನ್ನ ಗುರುವಿನ ಬೋಧನೆಗಳನ್ನು ದೇಶದ ಉದ್ದಗಲ ಸಂಚಾರ ಮಾಡಿ ಪ್ರಚಾರ ಮಾಡ್ದ. ಎಷ್ಟು ಗುರುವಿಗೆ ತಕ್ಕ ಶಿಷ್ಯನಾಗಿದ್ದ ಆತ ಅಂದರೆ ಗುರುವಿನ ಮಟ್ಟಕ್ಕೆ ಬೆಳೆದಿದ್ದ. ಅವನದು ಒಂದು ಗುರುಕುಲವಿತ್ತು, ಅಲ್ಲಿ ಬಹಳಷ್ಟು ಜನ ಶಿಷ್ಯರಿದ್ದರು ಅವನಿಗೆ. ಒಂದು ದಿನ ಆತನ ಮುಂದೆ ಒಬ್ಬ ಸಿರಿವಂತ, ಆ ಊರಿನ ಶ್ರೀಮಂತ ವ್ಯಕ್ತಿ ಬಂದು ನಿಂತ್ಕೊಂಡ. ಚ್ಯುವಾನತ್ಸೆ ಮುಂದೆ ನಿಂತ್ಕೊಂಡು ದೈನ್ಯದಿಂದ ಕೇಳ್ಕೊಳ್ತಾನೆ,
ಈ ಶ್ರೀಮಂತ ಎಂಥವನು ಗೊತ್ತಾ? ದೊಡ್ಡ ಶ್ರೀಮಂತ ಊರಲ್ಲಿ. ಮನೆಯಲ್ಲಿ ಸತಿ ಸುತರು ಸಿರಿ ಸಂಪತ್ತು ವ್ಯಾಪಾರ ವ್ಯವಹಾರ ಎಲ್ಲ ಇತ್ತು. ಆದರೆ ಈಗ ದೈನ್ಯವಾಗಿ ಚುವಾನುತ್ಸೆ ಮುಂದೆ ಹೀಗೆ ನಿಂತ್ಕೊಂಡಿದ್ದಾನೆ, ತಲೆ ತಗ್ಗಿಸ್ಕೊಂಡು. ಕೇಳ್ತಾನೆ ಗುರುಗಳನ್ನು, ಗುರುಗಳೇ ನನ್ನದು ಒಂದೇ ಒಂದು ಆಸೆ. ಏನಪ್ಪ ಅದು ಅಂತ ಕೇಳಿದ್ರು ಚುವಾನುತ್ಸೆ. ಆ ಸಿರಿವಂತ ಹೇಳ್ದ, ನಾನು ಚುವಾನುತ್ಸೆ ಆಗಬೇಕು ಗುರುಗಳೇ. ನಾನು ಏನಾಗಬೇಕು? ಚುವಾನುತ್ಸೆ ಆಗಬೇಕು ಅಂದರೆ ನಿಮ್ಮ ಥರ ಆಗಬೇಕು. ಸುತ್ತಲೂ ಇದ್ದಂಥ ಶಿಷ್ಯರು ಗೊಳ್ಳಂತ ನಗ್ತಾರೆ. ಅಯ್ಯೋ, ಈ ಪರಮ ವೈರಾಗ್ಯ ಮೂರ್ತಿಯಾದ ನಮ್ಮ ಗುರುವೆಲ್ಲಿ, ಸುಖ ಲೋಲುಪ್ತಿಯಲ್ಲಿ ಧನ ಪಿಶಾಚಿಯಂತೆ ಹೊರಳಾಡುತ್ತಿರುವ ಈತನೆಲ್ಲಿ? ಈತ ಬಂದು ನಮ್ಮ ಗುರುಗಳು ಮುಂದೆ ನಿಂತ್ಕೊಂಡು ನಮ್ಮ ಗುರುಗಳ ಥರ ಆಗಬೇಕು ಅಂತ ಕೇಳ್ತಾನಲ್ಲ ಅಂತ ಜೋರಾಗಿ ನಗ್ತಾ ಇದ್ದಾರೆ ಶಿಷ್ಯರು. ಆದರೆ ಸಿರಿವಂತ ಮನುಷ್ಯ, ಆ ಶ್ರೀಮಂತ ವ್ಯಕ್ತಿ ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಗುರುಗಳ ಮುಂದೆ ಧೈರ್ಯದಿಂದ ಹಾಗೆ ನಿಂತ್ಕೊಂಡಿದ್ದಾನೆ ಕೇಳಿಬಿಟ್ಟು. ಆಗ ಗುರುಗಳು ಹೇಳ್ತಾರೆ, ಅಪ್ಪ, ಚುವಾನುತ್ಸೆ ಆಗೋದು ಬಹಳ ಸುಲಭನಯ್ಯ, ಬಹಳ ಸುಲಭ ಅಂತ ಅಂದ. ಸಿರಿವಂತನಿಗೆ ಬಹಳ ಸಂತೋಷ ಆಗೋಯ್ತು. ಈ ಶ್ರೀಮಂತ ವ್ಯಕ್ತಿಗೆ ಚುವಾನುತ್ಸೆ ಆಗೋದು ಬಹಳ ಸುಲಭ ಅಂತ ಗುರುಗಳೇ ಹೇಳ್ತಿದ್ದಾರಲ್ಲ, ಬಹಳ ಸಂತೋಷ ಆಯಿತು. ಹಾಗಾದರೆ ಅದು ಹೇಗೆ, ಈಗಲೇ ನನಗೆ ತಿಳಿಸಿ ಗುರುವೇ ಅಂತ ಕೇಳ್ಕೊಂಡ. ಆಗ ಗುರುಗಳು ಹೇಳ್ತಾರೆ, ಅಯ್ಯ, ಚುವಾನುತ್ಸೆ ಆಗಬೇಕು ಅಂದರೆ ನೀನು ಚುವಾನುತ್ಸೆ ಆಗಬೇಕು ಅಷ್ಟೇ. ಚುವಾನುತ್ಸೆ ಆಗಬೇಕಂದ್ರೆ ನೀನು ಚುವಾನುತ್ಸೆ ಆಗಬೇಕು ಅಷ್ಟೇ. ಹೌದಾ ಅಲ್ವಾ ಸರ್? ನಾನು ನಾಗೇಶ್ ಆಗಬೇಕು ಅಂತ ಯಾರಾದರೂ ಕೇಳಿದ್ರೆ, ನಾಗೇಶ್ ಆಗಬೇಕು ಅಂದರೆ ನೀವು ನಾಗೇಶ್ ಆಗಬೇಕು. ಹೇಗೆ? ನಾನು ರಾಮಕೃಷ್ಣ ಪರಮಹಂಸನಾಗಬೇಕು ಅಂದರೆ ಹೇಗೆ? ನೀನು ರಾಮಕೃಷ್ಣ ಪರಮಹಂಸನಾದರೆ ನೀನು ಪರಮಹಂಸನಾಗೋದು. ಅದಕ್ಕೆ ಚುವಾನುತ್ಸೆ ಆಗಬೇಕಂದ್ರೆ ಚುವಾನುತ್ಸೆ ಆಗಬೇಕು ಅಂದರು. ಇವ್ರಿಗೆ ಆಶ್ಚರ್ಯ ಆಗೋಯ್ತು. ಏನೋ ನನಗೆ ಸೂತ್ರ ಕೊಡ್ತಾರೆ, ನಾನು ಚುವಾನುತ್ಸೆ ಆಗಿಬಿಡ್ತೀನಿ ಅಂತ ಭಾಳ ಸಂತೋಷಪಟ್ಟು ಪ್ರಶ್ನೆ ಕೇಳಿದ್ರೆ ಅವರು ಒಗಟಾಗಿ ಉತ್ತರ ಕೊಟ್ಟರು, ಚುವಾನುತ್ಸೆ ಆಗಬೇಕಂದ್ರೆ ಚುವಾನುತ್ಸೆ ಆಗಬೇಕು ಅಂತ. ಅದೇ ಗುರುಗಳೇ, ನಾನು ಚುವಾನುತ್ಸೆ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ದಯಮಾಡಿ ಹೇಳಿ ಅಂತ ಅಂದ. ಗುರುಗಳು ಹೇಳಿದ್ರು, ಅಪ್ಪ, ನಾನು ಅದನ್ನು ಹೇಳಬಾರ್ದು, ಆದರೆ ನೀನು ಅದನ್ನು ಕೇಳದೇನೂ ಇರಬಾರ್ದು. ನೋಡಿ ಹೇಗಿದೆ ಅವ್ರದ್ದು ಉತ್ತರ. ನಾನು ಅದನ್ನು ನಿನಗೆ ಹೇಳಬಾರ್ದು, ಆದರೆ ನೀನು ಅದನ್ನು ಕೇಳದೇ ಇರಬಾರ್ದು ಅಂತ ಕೈಯನ್ನು ಹೀಗೆ ಮೇಲಕ್ಕೆ ಎತ್ತಿದರು. ಹೀಗೆ ಅವ್ರ ಬಾಯಲ್ಲಿ ಏನೂ ಹೇಳಲಿಲ್ಲ. ಮುಷ್ಟಿ ಹಿಡಿದಿದ್ದ ಕೈಯನ್ನು ತೆರೆದರು. ತೆರೆದುಬಿಟ್ಟು ಹೀಗೆ 2-3 ಬಾರಿ ಅಂದರು. ಇವನಿಗೆ ಅರ್ಥ ಆಗೋಯ್ತು. ಯಾರಿಗೆ? ಶ್ರೀಮಂತ ವ್ಯಕ್ತಿಗೆ. ಯಾಕೆ ಅರ್ಥ ಆಯಿತು ಗೊತ್ತಾ? ಅವನು ಮೂಢನಲ್ಲ, ಅವನು ಶ್ರೀಮಂತನಾದರೂ, ಭೋಗದಲ್ಲಿ ಮುಳುಗಿದ್ರೂ ಅವನಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಒಂದು ಹಂತಕ್ಕೆ ಬಂದು ಮುಟ್ಟಿತ್ತು. ನಾನಾಗಿದ್ದಿದ್ರೆ ಅವ್ರು ಹಿಂಗಂದರೂ ನನಗೇನೋ ಅರ್ಥ ಆಗ್ತಿರ್ಲಿಲ್ವೇನೋ. ಆದರೆ ಈ ಶ್ರೀಮಂತ ವ್ಯಕ್ತಿಗೆ ಅರ್ಥ ಆಗೋಯ್ತು. ತಕ್ಷಣ ಏನು ಮಾಡ್ದ ಅವನು? ಗುರುಗಳೇ, ನಾನೀಗ ಚುವಾನುತ್ಸೆ ಆಗಿಬಿಟ್ಟೆ ಅಂತ ಅಂದ. ಗುರುಗಳು ಸಹ ಅಷ್ಟೇ ಸಂತೋಷದಿಂದ ಹೇಳಿದ್ರು, ಹೌದಪ್ಪ, ನೀನೀಗ ಚುವಾನುತ್ಸೆ ಆಗಿಬಿಟ್ಟೆ. ನೋಡಿ, ಇದೆಲ್ಲ ನಿಮ್ಗೊಂಥರ ಒಗಟಾಗಿ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಇದರಲ್ಲಿ ಅರ್ಥ ಇದೆ ಭಾಳ. ಹೌದಪ್ಪ, ನೀನು ಚುವಾನುತ್ಸೆ ಆಗಿಬಿಟ್ಟೆ. ಇದೆಲ್ಲ ಆಯಿತು. ಎಷ್ಟೋ ಹೊತ್ತಾಯಿತು, 1 ಗಂಟೆ 2 ಗಂಟೆ ಆಯಿತು. ಇವನು ಹೋಗಲೇ ಇಲ್ಲ, ಅಲ್ಲೇ ಇದ್ದಾನೆ. ಆ ಗುರುಗಳ ಶಿಷ್ಯರಿದ್ರಲ್ಲ, ಎಷ್ಟೋ ವರ್ಷಗಳಿಂದ ಅವ್ರಿಗೆ ಶಿಷ್ಯರಾಗಿರೋರು, ಗೊಳ್ಳಂತ ನಕ್ರಲ್ಲ. ಅವ್ರು ಕೇಳಿದ್ರು, ನೀನು ಮನೆಗೆ ಹೋಗೋದಿಲ್ವಾ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ಈಗ ನಾನು ಮನೆಗೆ ಹೋದರೂ ಅಷ್ಟೇ, ಬಿಟ್ಟರು ಅಷ್ಟೆ. ನಾನು ಮನೆಗೆ ಹೋದರೂ ಅಷ್ಟೇ, ಮನೆಗೆ ಹೋಗದೇ ಇದ್ದರೂ ಅಷ್ಟೇ. ಅಂದರೆ ಆ ಕ್ಷಣದಲ್ಲೇ ಅವನ ಮನೆಯನ್ನು ತೊರೆದು ಬಿಟ್ಟಿದ್ದಾನೆ. ಅವನ ಧನ ಸಂಪತ್ತನ್ನು ತೊರೆದು ಬಿಟ್ಟಿದ್ದಾನೆ. ಅವನು ಏನೇನು ಕಂಡ್ಕೊಂಡಿದ್ನೋ ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾನೆ. ಗುರುಗಳು ಅದನ್ನೇ ಹೇಳಿದ್ದು, ಮುಷ್ಟಿ ಬಿಗಿ ಹಿಡಿದಿರೋದನ್ನು ತೆಗೆದ್ರು, ಹೀಗಂದರು,
ಅಂದರೆ ಯಾವ ಭಗವಂತ ನಿನಗೆ ಏನನ್ನೆಲ್ಲ ಕೊಟ್ಟನೋ ಅದನ್ನೆಲ್ಲ ಏನು ಮಾಡು ನೀನು ಅವನಿಗೆ ಕೊಟ್ಟು ಬಿಡು, ಹಿಂತಿರುಗಿಸಿ ಬಿಡು, ಅಂದರೆ ಹಂಚಿಬಿಡು ಅಂತ. ಹಲವು ದಿನಗಳ ನಂತರ ಮನೆಗೆ ಹೋದ ಅವನು. ಆದರೆ ಮನೆಯಂತೆ ಅನ್ನಿಸ್ಲಿಲ್ಲ ಅವನಿಗೆ. ಸತಿಯನ್ನು ಕಂಡ, ಆದರೆ ಸತಿಯನ್ನು ಕಂಡ ಅವನಿಗೆ ನಾನು ಪತಿ ಅಂತ ಅನ್ನಿಸ್ಲಿಲ್ಲ, ನಾನು ಆಕೆಗೆ ಪತಿ ಅಂತ ಅನ್ನಿಸ್ಲಿಲ್ಲ. ಸುತರನ್ನು ಕಂಡ, ಆದರೆ ಅವನಿಗೆ ನಾನು ಪಿತಾ ಅಂತ ಅನ್ನಿಸ್ಲೇ ಇಲ್ಲ. ಅಪಾರ ಸಿರಿಯನ್ನು ಕಂಡ, ಆದರೆ ಸಿರಿವಂತ ನೆನೆಸಲಿಲ್ಲ. ಒಂದು ಕ್ಷಣದಲ್ಲಿ ಎಲ್ಲವನ್ನೂ ತ್ಯಜಿಸಿ ಅಲೋಲುಪ್ತಾವಸ್ಥೆಯನ್ನು ತಲುಪಿದ್ದ. ಅಲೋಲುಪ್ತಾವಸ್ಥೆ ಇದು ಒಂದು ಸದ್ಗುಣ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ 26 ಸದ್ಗುಣಗಳನ್ನು ಹೇಳ್ತಾನೆ. ಅದರಲ್ಲಿ ಅಲೋಲುಪ್ತಾವಸ್ಥೆ ಸಹ ಒಂದು. ಅಂದರೆ ಲೋಲುಪ್ತತನ ಬೇಡ, ಭೋಗಿಯಾಗಬೇಡ, ಯೋಗಿಯಾಗೋ. ಇವನು ಸಕಲವನ್ನು ವಿಸರ್ಜಿಸಿ ಯೋಗ ಮಾರ್ಗವನ್ನು ಪ್ರವೇಶಿಸಿಬಿಟ್ಟ. ಸಕಲವನ್ನು ವಿಸರ್ಜಿಸಿದ ಅಂದರೆ ತನ್ನ ಅಹಮ್ಮನ್ನು ವಿಸರ್ಜಿಸಿದ. ಅವನಿಗೆ ಹೆಂಡತಿಯನ್ನು ಕಂಡ, ಆದರೆ ನಾನು ಆಕೆಯ ಪತಿ ಅನ್ನಿಸ್ಲಿಲ್ಲ. ಖಜಾನೆಯನ್ನು ನೋಡ್ದ, ನಾನು ಆ ಖಜಾನೆಯ ಯಜಮಾನ ಅನ್ನಿಸ್ಲಿಲ್ಲ. ಮಕ್ಕಳನ್ನು ಕಂಡ, ನಾನು ಆ ಮಕ್ಕಳ ಪಿತಾ ಅನ್ನಿಸ್ಲಿಲ್ಲ. ಬುದ್ಧನಿಗೂ ಇದೇ ಆಗಿದ್ದು. ಜ್ಞಾನೋದಯವನ್ನು ಹೊಂದಿದ ಬುದ್ಧ, ಶುದ್ಧೋಧನ ಅವನ ತಂದೆ ಬಹಳ ದುಃಖ ಪಡ್ತಾನೆ ಮಗ ಹೊರಟೋದ ಅಂತ. ಆತನಿಗೆ ಮಗ ರಾಜ್ಯಭಾರವನ್ನು ನಡೆಸಬೇಕು, ಸಿಂಹಾಸನದ ಮೇಲೆ ಕುತ್ಕೋಬೇಕು, ಚಕ್ರವರ್ತಿ ಆಗಬೇಕು ಅಂತ ಬಹಳ ಆಸೆ ಇತ್ತು. ಚಿಕ್ಕಂದಿನಿಂದ ಆ ಆಸೆಯನ್ನು ಆ ತಂದೆ ಪ್ರೋತ್ಸಾಹಿಸಿಕೊಂಡು ಬಂದಿದ್ದ. ಆದರೆ ಬುದ್ಧ ಆ ಸಿಂಹಾಸನದ ಮೇಲಲ್ಲ, ಅಧ್ಯಾತ್ಮ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಪ್ರಯತ್ನ ಪಡ್ತಿದ್ದ. ಯಾವಾಗ ಬುದ್ಧ ಎಲ್ಲವನ್ನು ಬಿಟ್ಟು ವರ್ಷಗಳ ಕಾಲ ಹೊರಟೋದ್ನೋ, ಶುದ್ಧೋಧನ ಕೊರಗಿ 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 ಹಾಸಿಗೆ ಹಿಡಿದಿದ್ದ. ಬುದ್ಧ ಒಮ್ಮೆ ಹಿಂತಿರುಗಿ ಬರ್ತಾನೆ, ಅರಮನೆಗಲ್ಲ, ಅವನ ಆ ಚಿಕ್ಕಂದಿನಲ್ಲಿ ಬದುಕಿ ಬಾಳಿದನಲ್ಲ ಆ ಊರಿಗೆ ಬರ್ತಾನೆ. ಊರಿನ ಬಾಗಿಲಿನಲ್ಲಿ ನಿಂತ್ಕೊಳ್ತಾನೆ, ಊರಿನ ಒಳಗೆ ಪ್ರವೇಶ ಮಾಡೋದಿಲ್ಲ. ಬುದ್ಧ ಊರಿನ ಒಳಗೆ ಯಾವಾಗಲೂ ಇರ್ತಿರಲಿಲ್ಲ. ಊರು ಹೊರಗಡೆ ಆಲದ ಮರವೋ, ಬೋಧಿ ಮರವೋ, ಮತ್ತೊಂದು ಮರವೋ ಕೆಳಗಡೆ ಇರ್ತಿದ್ದ. ಭಿಕ್ಷೆ ಬೇಡಲಿಕ್ಕೆ ಊರಿಗೆ ಹೋಗಿ ಹಿಂತಿರುಗಿ ಬಂದ್ಬಿಡ್ತಿದ್ರು ಆತನ ಶಿಷ್ಯರು ಮತ್ತು ಆತ. ಬುದ್ಧ ಬಂದಿರೋದನ್ನು ಕೇಳಿ ಬುದ್ಧನ ತಂದೆ ಶುದ್ಧೋಧನ, ಬುದ್ಧನ ಹೆಂಡತಿ ಯಶೋಧರೆಯ ಮಗ ಅಂದರೆ ಬುದ್ಧನ ಮಗ ರಾಹುಲ ಓಡೋಡಿ ಬರ್ತಾರೆ. ಈಗಲಾದರೂ ಬುದ್ಧನನ್ನು ಏನು ಮಾಡೋಣ, ಲೌಕಿಕಕ್ಕೆ ಸೆಳೆಕೊಂಡ್ಬಿಡೋಣ ಅಂತ. ಆದರೆ ಬುದ್ಧ ಹೆಂಡತಿ ಯಶೋಧರೆಯನ್ನು ಕಂಡ ಅವನ ಮನಸ್ಸು ಸ್ವಲ್ಪವೂ ವಿಚಲಿತವಾಗಲಿಲ್ಲ. ಹೆತ್ತ ಮಗನನ್ನು ಕಂಡ ಮನಸ್ಸು ವಿಚಲಿತವಾಗಲಿಲ್ಲ. ತಂದೆ ಬೇಡಿಕೊಂಡ, ಆದರೆ ಬುದ್ಧ ಹೇಳ್ತಾನೆ, ಪ್ರಜ್ಞೆಯ ಪ್ರವಾಹದಲ್ಲಿ ನಾನು ಬಹಳ ಮುಂದೆ ಹೊರಟು ಹೋಗಿದ್ದೀನಿ, ಹಿಂತಿರುಗಿ ಬರಲು ಸಾಧ್ಯವೇ ಇಲ್ಲ ಅಂತ ಕೈ ಮುಗಿದು ತಂದೆಯನ್ನು ಬೇಡ್ಕೊಳ್ತಾನೆ. ಅಂದರೆ ಅರ್ಥ ಏನಂದರೆ, ಈ ವೈರಾಗ್ಯ ಅನ್ನೋದು ಯಾವ ಹಂತವನ್ನು ತಲುಪಬೇಕು ಅಂದರೆ, ಬರೀ ಧನ ಕನಕಗಳನ್ನೆಲ್ಲ, ಮನೆ ಮಠಗಳನ್ನೆಲ್ಲ, ಬಂಧು ಬಾಂಧವರನ್ನೆಲ್ಲ, ನಿಮ್ಮ ಸಂಸ್ಕೃತಿಯನ್ನೆಲ್ಲ, ನಿಮ್ಮ ಧರ್ಮವನ್ನಲ್ಲ, ಎಲ್ಲವನ್ನೂ ವಿಸರ್ಜಿಸಬೇಕು. ಆಗಲೇ ಆ ಪರಮಾತ್ಮನನ್ನು ಸಂಧಿಸಲು ಸಾಧ್ಯ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸಹ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅದರಲ್ಲೊಂದು ಕಡೆ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನು ಪರಿತ್ಯಜಿಸಿ ಬಿಡಪ್ಪ. ಮಾಮೇಕಂ ಶರಣಂ ವ್ರಜ, ಎಲ್ಲವನ್ನೂ ಬಿಟ್ಟು ನೀನು ನನಗೆ ಶರಣಾಗೋ, ಆಗ ಮೋಕ್ಷ ಇಷ್ಯಾಮಿ ಮಾ ಶುಚಃ, ನಾನು ನಿನಗೆ ಮೋಕ್ಷವನ್ನು ನೀಡುತ್ತೇನೆ ಅಂತ. ಆದರೆ ನಮ್ಮೆಲ್ಲರ ಸಮಸ್ಯೆ ಏನಂದರೆ,
ಎರಡು ದೋಣಿಗಳಲ್ಲಿ ಕಾಲಿಟ್ಟವರು. ಒಂದು ದೋಣಿ ಲೌಕಿಕವಾದರೆ ಮತ್ತೊಂದು ದೋಣಿ ಪಾರಮಾರ್ಥಿಕ. ಲೌಕಿಕದಲ್ಲೂ ಹೆಜ್ಜೆ ಇಟ್ಟಿದ್ದೀವಿ, ಸಂಸಾರದಿಂದ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ ಪೂರ್ತಿ. ಈ ಕಡೆ ಪೂರ್ತಿ ಆಧ್ಯಾತ್ಮಿಕದಲ್ಲೂ ಹೆಜ್ಜೆ ಇಟ್ಟಿದ್ದೀವಿ, ಆದರೆ ಪೂರ್ತಿ ಆಧ್ಯಾತ್ಮಿಕದಲ್ಲೂ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆಗಲಿ ಸಾಧನೆಯ ಮಾರ್ಗದಲ್ಲಿ ಎಷ್ಟೋ ಜನ್ಮಗಳ ಪುಣ್ಯ ನಾವು ಈ ಒಂದು ಹಂತವನ್ನು ತಲುಪಿದ್ದೀವಿ. ಸತ್ಸಂಗಗಳಲ್ಲಿ ಭಾಗವಹಿಸ್ತಿದ್ದೀವಿ, ಸದ್ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಸತ್ಸಂಗತ್ವೇ ನಿಸ್ಸಂಗತ್ವ. ಮುಂದೆ ಯಾವುದೋ ಒಂದು ಹಂತದಲ್ಲಿ ನಿಸ್ಸಂಗವನ್ನು ತಲುಪ್ತೀವಿ. ಎಲ್ಲವನ್ನೂ ನಾವು ಪರಿತ್ಯಜಿಸುತ್ತೀವಿ. ಅತಿ ಮುಖ್ಯವಾಗಿ ಪರಿತ್ಯಜಿಸಬೇಕಾಗಿರೋದು ನಮ್ಮ ಅಹಂಭಾವವನ್ನು ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಅನಂತಾನಂತ ಕೃತಜ್ಞತೆಗಳು ಮತ್ತು ನಮನಗಳು.